Hello everyone. ರೀಸೆಂಟ್ ಆಗಿ ಕರ್ನಾಟಕ ಸ್ಟೇಟ್ CPC ಅಮೆಂಡ್ಮೆಂಟ್ ಆಕ್ಟ್ ಅನ್ನ ನಾವು ಜಾರಿಗೆ ತಂದಿದ್ದೀವಿ. ಸೊ ನಮ್ಮ ಸಿವಿಲ್ ಪ್ರೊಸೀಜರ್ ಕೋಡ್ ಅಲ್ಲಿ ಒಂದಷ್ಟು ಮೇಜರ್ ಅಮೆಂಡ್ಮೆಂಟ್ಸ್ ಅನ್ನ ಮಾಡಿದೀವಿ. ಈ ರೀತಿ ಅಮೆಂಡ್ಮೆಂಟ್ ಫುಲ್ ಲೆಂತ್ ಅಲ್ಲಿ ಮಾಡೋದು ಕರ್ನಾಟಕ ಫಸ್ಟ್ ಸ್ಟೇಟ್ ಆಗಿರುತ್ತೆ. ಅಂಡ್ ಈ ಅಮೆಂಡ್ಮೆಂಟ್ಸ್ ನಮಗೆ ಅಫಿಷಿಯಲ್ ಗೆಜೆಟ್ ಅಲ್ಲಿ ಪಬ್ಲಿಷ್ ಸಹ ಆಗಿದೆ. ಸೊ ಇದರ ರಿಲೇಟೆಡ್ ಕಂಪ್ಲೀಟ್ ಏನೇನೆಲ್ಲ ಅಮೆಂಡ್ಮೆಂಟ್ಸ್ ಆಗಿದೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ಟಿಲ್ ದ ಎಂಡ್ ಕಂಪ್ಲೀಟ್ ಆಗಿ ನೋಡಿ. ನೀವು ಲಾ ಸ್ಟೂಡೆಂಟ್ ಆಗಿರ್ಲಿ, ನೀವು ಸಾಮಾನ್ಯ ನಾಗರಿಕರಾಗಿರ್ಲಿ ಅಥವಾ ಜುಡಿಷಿಯರಿ ಆಸ್ಪೈರೆಂಟ್ಸ್ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಆಗುವಂಥದ್ದು. ಸ್ಪೆಷಲಿ ನಮ್ಮ CPC ಅಲ್ಲಿ ನಮ್ಮ ಸಿವಿಲ್ ಕೇಸಸ್ ಹೇಗೆ ನಡೀತಿತ್ತು, ಕೋರ್ಟ್ನ ಫಾಸ್ಟ್ ಟ್ರ್ಯಾಕ್ ಆಗಿ ಮಾಡೋದಕ್ಕೆ, ಟ್ರಯಲ್ ಫಾಸ್ಟ್ ಆಗಿ ಮುಗಿಸೋದಕ್ಕೆ, ನಮ್ಮ ಜುಡಿಷರಿನ ಇನ್ನಷ್ಟು ಎಫಿಷಿಯಂಟ್ ಆಗಿ ಮಾಡೋದಕ್ಕೆ ತಂದಿರುವಂತ ಒಂದು ಅಮೆಂಡ್ಮೆಂಟ್ಸ್. ಅಂಡ್ ನೀವು ಲಾ ಸ್ಟೂಡೆಂಟ್ ಅಥವಾ ಜುಡಿಷರಿ ರಿಲೇಟೆಡ್ ಮಾತನಾಡೋದಾದ್ರೆ ನಮ್ಮ ಸ್ಪೆಸಿಫಿಕ್ ಇಂಪಾರ್ಟೆಂಟ್ ಆಗುವಂತ ಸೆಕ್ಷನ್ 89A ಇನ್ಸರ್ಟ್ ಆಗಿದೆ. ದಟ್ ಈಸ್ ಮೀಡಿಯೇಷನ್ ರಿಲೇಟೆಡ್ ಚೇಂಜಸ್ ಆಗಿದೆ. ಅದಲ್ಲದೆ ನಾವು ಪ್ಲೇಂಟ್ ಮತ್ತೆ ರಿಟರ್ನ್ ಸ್ಟೇಟ್ಮೆಂಟ್ ಆರ್ಡರ್ 6, 7, 8 ಏನ್ ಡಿಸ್ಕಸ್ ಮಾಡ್ತೀವಿ ಇದರ ರಿಲೇಟೆಡ್ ಮೇಜರ್ ಚೇಂಜಸ್ ಆಗಿದೆ. ಆರ್ಡರ್ 17 ಅಡ್ಜರ್ನ್ಮೆಂಟ್ ರಿಲೇಟೆಡ್ ನಾವು ಡಿಸ್ಕಸ್ ಮಾಡೋದಿದೆ. ಹೊಸ ಆರ್ಡರ್ ಏನೇ ಆಡ್ ಆಗಿದೆ, ಕೇಸ್ ಮ್ಯಾನೇಜ್ಮೆಂಟ್ ಹಿಯರಿಂಗ್ ಅಂತ. ಸೊ ಇದೆಲ್ಲಾನು ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲಿ ಈ ವರ್ಷ ಜುಡಿಷರಿ ಎಕ್ಸಾಮ್ ನೀವು ಪ್ರಿಪೇರ್ ಆಗ್ತಿರುವಂತವ್ರು ನಿಮಗೆ ಇದರಿಂದ ಹಲವಾರು ಟಾಪಿಕ್ಸ್ ನ ಕೇಳುವಂಥದ್ದು ಸಾಧ್ಯತೆ ಇದೆ. ಸೊ ವಿಡಿಯೋ ಟಿಲ್ ದ ಎಂಡ್ ನೋಡಿ. ಅಂಡ್ ನಿಮಗೆ ಇದುವರೆಗೂ ಒಂದಷ್ಟು ವ್ಯಾಲ್ಯೂ ಎಜುಕೇಶನ್ ಏನಾದರೂ ಸಿಕ್ಕಿದೆ ಈ ಚಾನಲ್ ಇಂದ ಅನ್ನೋದಾದ್ರೆ, ಏನಾದರೂ ಇನ್ಫಾರ್ಮೇಶನ್, ಹೊಸ ಇನ್ಫಾರ್ಮೇಶನ್, ನಿಮ್ಮ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಆಗಿರಬಹುದು, ಎಕ್ಸಾಮ್ ರಿಲೇಟೆಡ್ ಆಗಿರಬಹುದು, ನಿಮಗೆ ಏನಾದರೂ ವ್ಯಾಲ್ಯೂ ಆಡ್ ಆಗಿದೆ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್. ಇದೇ ರೀತಿ ಇನ್ನಷ್ಟು ವಿಡಿಯೋಸ್ ಅನ್ನ ಮಾಡೋದಕ್ಕೆ, ನಿಮಗೆ ಇನ್ನಷ್ಟು ನಾಲೆಜ್, ಸಬ್ಜೆಕ್ಟ್ ರಿಲೇಟೆಡ್, ಲಾ ರಿಲೇಟೆಡ್ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮಿಗೂ ಸಹ ಉತ್ಸಾಹ ಇರುತ್ತೆ. ಅಂಡ್ ಹಾಗೆ ನಿಮ್ ಜೊತೆಗೆ ನಮ್ಮನ್ನು ಸಹ ಬೆಳೆಸಿ. ಅಂಡ್ ಸ್ವಾತಿ ಲಾ ಅಕಾಡೆಮಿನ ನೀವು ಸಹ ಸಬ್ಸ್ಕ್ರೈಬ್ ಮಾಡೋದ್ರಿಂದ, ವಿಡಿಯೋಸ್ ಅನ್ನ ಶೇರ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ ನನಗೂ ಸಹ ಇನ್ನಷ್ಟು ಎಂಥೂಸಿಯಾಸಮ್ ಇರುತ್ತೆ. ಅಂಡ್ ನಿಮ್ ಜೊತೆಗೆ ಬೆಳೆಯೋದಕ್ಕೆ ನನಗೂ ತುಂಬಾ ಖುಷಿ ಆಗುತ್ತೆ. ಸೊ ವಿಡಿಯೋನ ಟಿಲ್ ದ ಎಂಡ್ ನೋಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ಟಾರ್ಟ್ ಮಾಡೋಣ ವಿಡಿಯೋ. ಸ್ವಾತಿ ಲಾ ಅಕಾಡೆಮಿಗೆ ಸ್ವಾಗತ. ನಾನು ಸ್ವಾತಿ. ಅಂಡ್ ಬಿಫೋರ್ ವಿ ಸ್ಟಾರ್ಟ್, ಚಿಕ್ಕದಾಗಿ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ನಿಮಗೆ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರುವಂತ ಸ್ಟೂಡೆಂಟ್ಸಿಗೆ ರ್ಯಾಪಿಡ್ ರಿವಿಷನ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ನಮ್ಮ ಪ್ರಿಲಿಮ್ಸ್ ಬ್ಯಾಚ್ ಕಂಪ್ಲೀಟ್ ಆಗಿದೆ. ಅಂಡ್ ಪ್ರಿಲಿಮ್ಸ್ ಬ್ಯಾಚಸ್ ನ ಲೈವ್ ಕ್ಲಾಸಸ್ ಕಂಪ್ಲೀಟ್ ಆಗಿದೆ. ನಿಮಗೆ ರೆಕಾರ್ಡಿಂಗ್ಸ್ ಅವೈಲೇಬಲ್ ಇರುತ್ತೆ. ರೆಕಾರ್ಡಿಂಗ್ಸ್ ನ ನೀವು ಆಕ್ಸೆಸ್ ಮಾಡಬಹುದು. ರೆಕಾರ್ಡೆಡ್ ಲೆಕ್ಚರ್ಸ್ ನಿಮಗೆ ಆಕ್ಸೆಸಬಲ್ ಇದೆ. ಸೊ ಕಂಪ್ಲೀಟ್ ನಮ್ಮ 4 months ನ ಕ್ಲಾಸಸ್ ನಾವು ಕಂಪ್ಲೀಟ್ ಮಾಡಿದೀವಿ. ರೆಕಾರ್ಡಿಂಗ್ಸ್ ನಿಮಗೆ ಆಕ್ಸೆಸಬಲ್ ಆಗುತ್ತೆ. ಅಂಡ್ ವೀಕ್ಲಿ ವಿಲ್ ಹ್ಯಾವ್ ಅ ಲೈವ್ ಸೆಷನ್ ಆಲ್ಸೋ. ಅದಲ್ಲದೆ ಮೇನ್ಸ್ ಬ್ಯಾಚಸ್ ನಡೀತಿದೆ. ಸೊ ಮೇನ್ಸ್ ಬ್ಯಾಚಸ್ಗೆ ನೀವು ಎನ್ರೋಲ್ ಆಗಬಹುದು. ಮೇನ್ಸ್ ಬ್ಯಾಚಸ್ ಪ್ರತಿಯೊಂದು ಪೇಪರ್, ಲಾ ಪೇಪರ್, ಟ್ರಾನ್ಸ್ಲೇಷನ್, ಜಡ್ಜ್ಮೆಂಟ್ ರೈಟಿಂಗ್, ಸಿವಿಲ್ ಅಂಡ್ ಕ್ರಿಮಿನಲ್ ಎಲ್ಲಾನು ಸಹ ಕವರ್ ಆಗುತ್ತೆ. ಹೊಲಿಸ್ಟಿಕಲಿ ಕವರ್ ಆಗ್ತಿರೋದು ವಿತ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನ ಸಾಲ್ವ್ ಮಾಡ್ತಾ, ನಿಮ್ಮ ಆನ್ಸರ್ಸ್ ಅನ್ನ ನಾನು ಕರೆಕ್ಷನ್ ಮಾಡಿ ನಿಮಗೆ ಫೀಡ್ಬ್ಯಾಕ್ ಸಹ ನೀಡ್ತೀನಿ. ಅಂಡ್ ನಿಮ್ಮ ಇಂಪ್ರೂವ್ಮೆಂಟ್ಗೆ ಬೇಕಾಗಿರುವಂತ ಫೀಡ್ಬ್ಯಾಕ್ ಅಂಡ್ ಗೈಡೆನ್ಸ್ ಪ್ರತಿಯೊಂದು ಪ್ರೊವೈಡ್ ಮಾಡಲಾಗುತ್ತೆ. ಇದುವರೆಗೂ ನೀವು ಸ್ವಾತಿ ಲಾ ಅಕಾಡೆಮಿ ಅಪ್ಲಿಕೇಶನ್ ನಿಮಗೆ ಅವೈಲೇಬಲ್ ಇದೆ. ಆಪ್ ಸ್ಟೋರ್ ಅಲ್ಲಿ ಅಥವಾ ಪ್ಲೇ ಸ್ಟೋರ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸ್ವಾತಿ ಲಾ ಅಕಾಡೆಮಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ವಿಸಿಟ್ ಮಾಡಬಹುದು. AIB ರಿಲೇಟೆಡ್ ಕೋರ್ಸಸ್ ಇದೆ, IPR ರಿಲೇಟೆಡ್, ಡ್ರಾಫ್ಟಿಂಗ್ ರಿಲೇಟೆಡ್, ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ಗೆ ಫುಲ್ ಲೆಂತ್ ಎಲ್ಲ ರೀತಿ ಮಟೀರಿಯಲ್ಸ್ ಅಂಡ್ ಕೋರ್ಸಸ್ ನಿಮಗೆ ಅವೈಲೇಬಲ್ ಇದೆ. swatilaw.com ನ ವೆಬ್ಸೈಟ್ ಕೂಡ ಸಹ ನೀವು ವಿಸಿಟ್ ಮಾಡಬಹುದು. ಅಂಡ್ ಬ್ಯಾಚಸ್ಗೆ ನೀವು ಎನ್ರೋಲ್ ಆಗಬಹುದು. ಪ್ರತಿಯೊಂದು ಬ್ಯಾಚ್ ನಿಮಗೆ ಎಟ್ ಅ ವೆರಿ ನಾಮಿನಲ್ ಪ್ರೈಸ್, ಸ್ಟೂಡೆಂಟ್ ಫ್ರೆಂಡ್ಲಿ, ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲಿ ನಡೀತಿರುವಂತದ್ದು. ತುಂಬಾ ಹೆಫ್ಟಿ ಅಂತ ನಾವು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಅನ್ನೋ ರೀತಿ ಕಲೆಕ್ಟ್ ಮಾಡ್ತಿದೀವಿ ಅಂತ ಅಲ್ಲ. ಪ್ರತಿಯೊಂದು ಸೋಲ್ಲಿ ನಾನೇ ಹೇಳ್ಕೊಡ್ತಿರುವಂತದ್ದು, ಪ್ರತಿಯೊಂದು ಕ್ಲಾಸಸ್. ಅಂಡ್ 2023 ಅಲ್ಲಿ ನಮ್ಮ ಕ್ಲಾಸಸ್ ಇಂದ 2 ಸ್ಟೂಡೆಂಟ್ಸ್ ಜಡ್ಜಸ್ ಆಗಿದ್ದಾರೆ. ಸೊ ವಿ ಹ್ಯಾವ್ ಪ್ರೂವನ್ ಅವರ್ ಸೆಲ್ಸ್. ಸೊ ಹಾಗಾಗಿ ಈಗ ನಮ್ಮ ಪ್ರೀವಿಯಸ್ ಇಯರ್ ರ್ಯಾಪಿಡ್ ರಿವಿಷನ್ ಬ್ಯಾಚ್ ಏನ್ ಲಾಂಚ್ ಮಾಡಿದ್ವಿ ಅದರಲ್ಲಿ ನಮ್ಮ ಸಕ್ಸಸ್ ರೇಟ್ 100% ಇತ್ತು. ಸೊ ಅದೇ ಒಂದು ನಂಬಿಕೆ ನಮಗೆ ಈ ವರ್ಷನೂ ಸಹ ನಮ್ಮ ರ್ಯಾಪಿಡ್ ರಿವಿಷನ್ ಬ್ಯಾಚ್ ಇಂದ ಇದೆ. ಸೊ ಪ್ರತಿಯೊಂದು ಸ್ಟೂಡೆಂಟ್ ನೀವು ಪ್ರಿಪೇರ್ ಆಗ್ತಿರುವಂತವ್ರು ಈ ಬ್ಯಾಚ್ ನಿಮ್ಮ ರಿವಿಷನ್ ಪರ್ಪಸ್ಗೆ ಇರುವಂತದ್ದು. ಸೊ ರಿವಿಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಂಡ್ ರಿವಿಷನ್ ಇಲ್ಲದೆ ಎಕ್ಸಾಮ್ಗೆ ಹೋಗೋದು ಇಸ್ ಅ ಬ್ಲಂಡರ್, ಮಿಸ್ಟೇಕ್. ಸೊ ರಿವಿಷನ್ ಮಾಡ್ಲೇಬೇಕು. ನೀವು ಪ್ರತಿಯೊಬ್ರು ಓದಿರ್ತೀರಿ, ಓದಿರುವಂತ ಪ್ರತಿ ಕಾನ್ಸೆಪ್ಟ್ ನಿಮಗೆ ರಿವೈಸ್ ಆಗೋದು ಇಂಪಾರ್ಟೆಂಟ್. ಸೊ ರಿವಿಷನ್ ಮಾಡ್ತಾನೆ ಇರಬೇಕು. ಅಂಡ್ ನೀವು ಕ್ಲಾಸಸ್ಗೆ ಎನ್ರೋಲ್ ಆಗೋದಕ್ಕೆ ಈ ನಂಬರ್ಗೆ ಕಾಲ್ ಮಾಡಬಹುದು. 9650849915ಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೋಬಹುದು. ಅಥವಾ
ಅಪ್ಲಿಕೇಶನ್ ಮುಖಾಂತರ ಡೈರೆಕ್ಟ್ ಆಗಿನೂ ಸಹ ನೀವು ಬ್ಯಾಚಸ್ಗೆ ಎನ್ರೋಲ್ ಆಗಬಹುದು. ಅಂಡ್ ಈ ಬ್ಯಾಚ್ ನಿಮಗೆ 30 to 45 ಡೇಸ್ ಇರುವಂಥದ್ದು. ಫುಲ್ ನಿಮ್ಮ ಸಿಲೆಬಸ್ನ ಕವರೇಜ್ ವಿತ್ 20 ಮಾಕ್ ಟೆಸ್ಟ್ ನೀಡಲಾಗುತ್ತೆ. ಸೊ ಎಟ್ ಅ ವೆರಿ ನಾಮಿನಲ್ ಮಿನಿಮಲ್ ಪ್ರೈಸ್ ಅಲ್ಲಿ ನಿಮಗೆ ತುಂಬಾ ಸಾಕಷ್ಟು ಎಕ್ಸಾಮಿಗೆ ಬೇಕಾಗಿರುವಂತ ತಯಾರಿನ ನಾನು ಮಾಡಿಸ್ಕೊಡ್ತೀನಿ. ಅಂಡ್ ಬಿಲೀವ್ ಮೀ, ಈಗಲೂ ನೀವು ಸ್ಟಾರ್ಟ್ ಮಾಡಬಹುದು ಅಂಡ್ ನಿಮ್ಮ ಪ್ರಿಪ್ರೇಷನ್ ಅನ್ನ 100% ಎನ್ಶೋರ್ ಮಾಡ್ಕೊಬಹುದು. ಗಿವನ್ ನೀವು ಟೈಮ್ ಡೆಡಿಕೇಟ್ ಮಾಡಬೇಕು ಕ್ಲಾಸಸ್ಗೆ, ನಿಮ್ಮ ಪ್ರಿಪ್ರೇಷನ್ಗೆ ಟೈಮ್ ಕೊಡಬೇಕು ಅಂಡ್ ನಿಮ್ಮ ಒಂದು ಸೆಲ್ಫ್ ಸ್ಟಡಿ ಪ್ರಿಪ್ರೇಷನ್ ಮೇಲೇನೂ ಸಹ ನೀವು ಫೋಕಸ್ ಮಾಡಬೇಕು. ರಿವಿಷನ್ ಅನ್ನೋದು ನಿಮಗೆ ಎನ್ಹ್ಯಾನ್ಸ್ ಮಾಡುತ್ತೆ ನಿಮ್ಮ ಒಂದು ನಾಲೆಜ್ ಅನ್ನ, ಪ್ಲಸ್ ನಿಮ್ಮ ಕಂಪ್ಲೀಟ್ ಬೇಸಿಕ್ಸ್ನ ಫೌಂಡೇಶನ್ ಅನ್ನ ಮತ್ತೆ ರಿಫ್ರೆಶ್ ಮಾಡುತ್ತೆ ಅಂಡ್ ನಿಮಗೆ ಕಾನ್ಸೆಪ್ಟ್ಸ್ನ ಕ್ಲಾರಿಟಿನ ಕೊಡುತ್ತೆ. ಸೊ ಇದಿಷ್ಟು ನಮ್ಮ ಕರ್ನಾಟಕ ಸಿವಿಲ್ ಜಡ್ಜ್ 2025 ಇನ್ನೇನು ಎಕ್ಸಾಮ್ನ ಡೇಟ್ ಅನೌನ್ಸ್ ಆಗೋದಿದೆ, ಬ್ಯಾಚ್ನ ರಿಲೇಟೆಡ್ ಡೀಟೇಲ್ಸ್. ಸೊ ನೀವು ಈ ನಂಬರ್ಗೆ ಕಾಲ್ ಮಾಡಿನೂ ಸಹ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೋಬಹುದು. 9650849915. ಇದರ ರಿಲೇಟೆಡ್ ಇನ್ಫಾರ್ಮೇಶನ್ ರಿಕ್ವೈರ್ಡ್ ಇರುವಂತ ಪ್ರತಿಯೊಬ್ಬ ಸ್ಟೂಡೆಂಟ್ಸಿಗೂ ತಿಳಿಸಿ. ಸೆನ್ಸ್ ರ್ಯಾಪಿಡ್ ರಿವಿಷನ್ ಬ್ಯಾಚ್ ತುಂಬಾನೇ ನಾಮಿನಲ್ ಪ್ರೈಸ್ ಅಲ್ಲಿ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಸಹ ಹೆಲ್ಪ್ ಆಗಲಿ, ಅವರ ಎಕ್ಸಾಮಿನೇಷನ್ನ ಒಳ್ಳೆ ರೀತಿ ತಗೊಳ್ಳಿ. ಬಿಕಾಸ್ ಎಲ್ಲರಿಗೂ ಅವರ ಫ್ಯೂಚರ್, ಅವರ ಒಂದು ಎಕ್ಸಾಮ್ಗೆ ಹೆಲ್ಪ್ ಮಾಡೋದು ಒಂದು ಒಳ್ಳೆ ಕೆಲಸ ಅಂಡ್ ಒಳ್ಳೆ ಎಕ್ಸಾಮ್ ಆದರೆ ಖುಷಿ ಆಗತ್ತೆ. ಸೊ ಹೆಲ್ದಿ ಕಾಂಪಿಟೇಷನ್ ಅಗೇನ್ ತುಂಬ ಒಳ್ಳೆಯದು. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ನೀವು ಈ ಒಂದು ವಿಷಯನ ಶೇರ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಮಗೆ ಈ ಒಂದು ಕರ್ನಾಟಕ ಫಸ್ಟ್ ಸ್ಟೇಟ್. ಸೊ ಅದಕ್ಕಿಂತ ಮುಂಚೆ ಬೇಸಿಕ್ಲಿ ನಮಗೆ ಗೊತ್ತು ಹೇಗೆ ಒಂದು ಸಿವಿಲ್ ಪ್ರೊಸೀಡಿಂಗ್ ನಡೆಯುತ್ತೆ ಅಂತ. ಸೊ ಸಿವಿಲ್ ಪ್ರೊಸೀಡಿಂಗ್ ಅಂತ ಅಂದಾಗ ನಾವು ಪ್ಲೇಂಟಿಫ್ ಕಡೆಯಿಂದ ಪ್ಲೇಂಟ್ ಇನ್ಸ್ಟಿಟ್ಯೂಟ್ ಮಾಡ್ತೀವಿ, ಅದಾದ್ಮೇಲೆ ಸಮನ್ಸ್ ಇಶ್ಯೂ ಆಗುತ್ತೆ, ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡೋದಿರುತ್ತೆ. ರಿಟರ್ನ್ ಸ್ಟೇಟ್ಮೆಂಟ್ ವಿತಿನ್ 30 ಡೇಸ್ ಫೈಲ್ ಮಾಡಬೇಕು, ಇಲ್ಲ ಅಂತಂದ್ರೆ ನಮಗೆ 90 ಡೇಸ್ನ ಎಕ್ಸ್ಟೆಂಡೆಡ್ ಪೀರಿಯಡ್ ಇರುತ್ತೆ. ಸೊ ಇಷ್ಟರಲ್ಲಿ ನೀವು ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡಲೇಬೇಕು. ಅದಾದ್ಮೇಲೆ ನಮಗೆ ಎಕ್ಸಾಮಿನೇಷನ್ ಇರುತ್ತೆ, ವಿಟ್ನೆಸಸ್ ಎಕ್ಸಾಮಿನೇಷನ್ ನಡೆಯುತ್ತೆ, ಆರ್ಗ್ಯುಮೆಂಟ್ಸ್ ಆಗುತ್ತೆ. ಆರ್ಗ್ಯುಮೆಂಟ್ಸ್ ಆದ್ಮೇಲೆ ಫೈನಲ್ ನಮಗೆ ಜಜ್ಮೆಂಟ್ ಬರುತ್ತೆ. ಅದಾದ ನಂತರ ಡಿಗ್ರಿ ಅಂಡ್ ಡಿಗ್ರಿ ಎಕ್ಸಿಕ್ಯೂಷನ್ ಈ ರೀತಿ ನಡೆಯುತ್ತೆ. ಸೊ ಇನ್ ಬಿಟ್ವೀನ್ ಈ ಒಂದು ಪ್ರೊಸೀಜರ್ ನಾನೇನು ಹೇಳ್ತೆ ಇವಾಗ ಸಿವಿಲ್ ಸೂಟ್ ಇನ್ಸ್ಟಿಟ್ಯೂಟ್ ಆಗೋದ್ರಿಂದ ಮುಗಿಯೋದ್ರ ತನಕ ಈ ಪ್ರೊಸೀಜರ್ ಅಲ್ಲಿ ಬೇಕು ಅಂತಲೇ ಡಿಲೇ ಅಂತ ನಡೀತಿತ್ತು. ನಿಮಗೆ ಎಲ್ಲರಿಗೂ ಗೊತ್ತಿರೋಂಥ ಕಾಮನ್ ವಿಷಯ. ಅದಾದ ಒಂದು ಕೇಸ್ ಅಂತಂದ್ರೆ ಸ್ಪೆಸಿಫಿಕ್ ಟೈಮ್ ಲಿಮಿಟ್ ಅಂತ ಇರಲಿಲ್ಲ ಕೇಸ್ ಮುಗಿಯೋದಕ್ಕೆ. 10-12 ವರ್ಷದ ತನಕ ನಡೀತಿತ್ತು. ಸ್ಪೆಷಲಿ ಪ್ರಾಪರ್ಟಿ ರಿಲೇಟೆಡ್ ಮ್ಯಾಟರ್ಸ್ ಅಂತ ಅಂದಾಗ ಟೈಮ್ ಲಿಮಿಟೇ ಇಲ್ಲ, ಡಿಲೇ ಮಾಡ್ತಿದ್ರು. ಪಾರ್ಟಿ ಏನಾದರೂ ತೀರೋಯ್ತು, ದೆನ್ ಅವರ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಬರೋದು, ಅದಾದ್ಮೇಲೆ ಪಾರ್ಟಿ ಮತ್ತೆ ಇನ್ನೊಂದಷ್ಟು. ಸೊ ಡ್ರ್ಯಾಗ್ ಆನ್ ಆಗ್ತಾನೆ ಹೋಗ್ತಿತ್ತು. ಈಗ ಈ ಒಂದು ಅಮೆಂಡ್ಮೆಂಟ್ ಇಂದ ಒಂದು ಮೇಜರ್ ಬೆನಿಫಿಟ್ ಅಂತ ಅಂದ್ರೆ which can be highlighted, or the 3 important points highlight ಮಾಡಬಹುದು ಅಂತಂದ್ರೆ, first would be cases first hearing in the within 24 months ಮುಗಿಬೇಕು. This is the biggest highlight and the best thing. ನಮ್ಮ ಜುಡಿಷರಿನ ಇನ್ನಷ್ಟು ಎಫಿಷಿಯಂಟ್ ಆಗಿ ಮಾಡೋದಕ್ಕೆ ಬೇಕಾಗಿರುವಂತ ಒಂದು ಮೇಜರ್ ಇಂಪಾರ್ಟೆಂಟ್ ಸ್ಟೆಪ್. ಅಂಡ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್, ಮಾತುಕತೆಯಿಂದ ನಾವು ಒಂದು ವಿಚಾರನ ಸಾಲ್ವ್ ಮಾಡಬಹುದು ಅಂತಂದ್ರೆ ಯಾಕೆ ಅದನ್ನ ಅಳವಡಿಸ್ಕೋಬಾರ್ದು? ಕೋರ್ಟ್ ಅಲ್ಲಿ ಕೇಸ್ ಅಂತ, ಸಾಕ್ಷಿ ಅಂತ ಯಾಕೆ ಇಷ್ಟು ದಿನ ಎಳಿಬೇಕು ಕೇಸ್ನ? ಇದಕ್ಕೆ ಅಂತ ನಾವು ADR ಮೆಕ್ಯಾನಿಸಮ್ ಸೆಕ್ಷನ್ 89 ಅನ್ನೋದು ಇಂಟ್ರೊಡ್ಯೂಸ್ ಮಾಡಿದ್ವಿ. ಆರ್ಬಿಟ್ರೇಷನ್ ಮೀಡಿಯೇಷನ್ ಅನ್ನೋದು ಗೊತ್ತು ಎಲ್ಲರಿಗೂ. ಈಗ ಅದೇ ಸೆಕ್ಷನ್ ನ ಇನ್ನಷ್ಟು ಎಫಿಷಿಯಂಟ್ ಆಗಿ ಮಾಡೋದಕ್ಕೆ ಸೆಕ್ಷನ್ 89A ನ ಇಂಟ್ರೊಡ್ಯೂಸ್ ಮಾಡಿದೀವಿ. ವೇರ್ ನಾವು ಆರ್ಬಿಟ್ರೇಷನ್ ಕೂಡ ಸಹ ಪಾರ್ಟಿ ಸರಿಯಾಗಿ ಅಟೆಂಡ್ ಮಾಡ್ತಿರ್ಲಿಲ್ಲ. ಸೊ ಅದು ಡ್ರ್ಯಾಗ್ ಆನ್ ಆಗ್ತಿತ್ತು. ಎಷ್ಟು ಹಿಯರಿಂಗ್ ಇರಬೇಕು ಸ್ಪೆಸಿಫಿಕ್ ಆಗಿ ಅಂತ ಎಲ್ಲ ಏನು ಇದಿರ್ತಿರ್ಲಿಲ್ಲ. ಯಾರು ಅಟೆಂಡ್ ಆಗ್ತಿದ್ದಾರೆ, ಯಾರಿಲ್ಲ, ಅಂಡ್ ಡ್ರ್ಯಾಗ್ ಮಾಡ್ತಿದ್ರು. ಸೊ ಈ ಎಲ್ಲದನ್ನು ಸಹ ನಾವು ರಿಸ್ಟ್ರೈನ್ ಮಾಡ್ತಾ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮೀಡಿಯೇಷನ್ ಮ್ಯಾಂಡೇಟರಿ ಮಾಡಿದ್ದೀವಿ. ಸೊ ಅದಲ್ಲದೆ ಈ ಒಂದು ಮೀಡಿಯೇಷನ್ ಅಥವಾ ನಾವು ಏನು ಆರ್ಬಿಟ್ರೇಷನ್ಗೆ ಹೋಗ್ತಿದ್ದೀವಿ, ಈ ಆರ್ಬಿಟ್ರೇಷನ್ ಎಲ್ಲ ಸಿವಿಲ್ ಮ್ಯಾಟರ್ಸ್ ಅಲ್ಲೂ ಸಹ ನೀವು ADR ಮೆಕ್ಯಾನಿಸಮ್ಗೆ ಆಪ್ಟ್ ಮಾಡಲೇಬೇಕು. ಅಂಡ್ ಅದು ವಿತಿನ್ 2 months ಕಂಪ್ಲೀಟ್ ಆಗಬೇಕು. ಸೊ ವಿತಿನ್ 2 months ನಿಮ್ಮ ಹಿಯರಿಂಗ್ ಸಿಟ್ಟಿಂಗ್ಸ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡಬೇಕು. ಇಲ್ಲ ಪಾರ್ಟೀಸ್ ಇನ್ನೇನು ಒಂದು ಆಗಬಹುದು, ಪಾರ್ಟೀಸ್ ಇನ್ನೇನು ಮಾತುಕತೆಯಿಂದ ಸಾಲ್ವ್ ಆಗತ್ತೆ ಈ ಕೇಸ್ ಅನ್ನೋದಾದಲ್ಲಿ ದೆನ್ ಇನ್ನೊಂದು ತಿಂಗಳು ಎಕ್ಸ್ಟ್ರಾ ತಗೊಂಡು ಮೀಡಿಯೇಷನ್ ಅಥವಾ ಆರ್ಬಿಟ್ರೇಷನ್ ಏನು ಆಪ್ಷನ್ ಇದೆ ಅದನ್ನ ಕ್ಲೋಸ್ ಮಾಡ್ಕೋಬೇಕು. ಅಕಸ್ಮಾತ್ ಇಲ್ಲಿ ನಿಮ್ಗೇನು ರೆಸಲ್ಯೂಷನ್ ಇಲ್ಲ ಅಂತಂದ್ರೆ ದೆನ್ ಮತ್ತೆ ನೀವು ಕೋರ್ಟ್ಗೆ ಸ್ವಿಚ್ ಆಗಬಹುದು. ಕೋರ್ಟ್ ಅಲ್ಲಿಂದ ಇಶ್ಯೂಸ್ ಫ್ರೇಮ್ ಮಾಡುತ್ತೆ ಅಂಡ್ ಕೇಸ್ನ ಕಂಟಿನ್ಯೂ ಮಾಡುತ್ತೆ. ಬಟ್ ಮೀಡಿಯೇಷನ್ ಅಥವಾ ಆರ್ಬಿಟ್ರೇಷನ್ ನಮ್ಮ ADR ಮೆಕ್ಯಾನಿಸಮ್ ಸೆಕ್ಷನ್ 89A ಈಸ್ ಮ್ಯಾಂಡೇಟರಿ. ಸೊ ಇದು ನಮಗೆ ಅಗೇನ್ ಇನ್ನೊಂದು ಇಂಪಾರ್ಟೆಂಟ್ ಹೈಲೈಟ್, ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು. ಅಂಡ್ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಹೊಸ ಆರ್ಡರ್ ಇಂಟ್ರೊಡ್ಯೂಸ್ ಮಾಡಿದೀವಿ ಕೇಸ್ ಮ್ಯಾನೇಜ್ಮೆಂಟ್ ಅಂತ.
ಸೊ ಆರ್ಡರ್ 15AA. ಸೊ ಈ ಒಂದು ಆರ್ಡರ್ ಅಲ್ಲಿ ಹಲವಾರು ರೂಲ್ಸ್ ತುಂಬಾ ಎಕ್ಸಿಕ್ಯೂಷನ್ ರೀತಿಯಲ್ಲ, ಬಟ್ ಎಲ್ಲಾ ರೂಲ್ಸ್ ಸಹ ಇಂಪಾರ್ಟೆಂಟ್ ಆಗುವಂಥದ್ದು. ಅಂಡ್ ಈ ರೂಲ್ಸ್ ಅಲ್ಲಿ ನಾವು ಸ್ಪೆಸಿಫಿಕ್ ನಮ್ಮ ಪ್ಲೇಂಟಿಗೆ ಮತ್ತೆ ರಿಟರ್ನ್ ಸ್ಟೇಟ್ಮೆಂಟ್ಗೆ ಬೇಕಾಗಿರುವಂತಹ ಅಮೆಂಡ್ಮೆಂಟ್ಸ್ ಅನ್ನ ಮಾಡಿದ್ವಿ. ಅಫಿಡವಿಟ್ ರಿಲೇಟೆಡ್ ಅಮೆಂಡ್ಮೆಂಟ್ಸ್ ಅನ್ನ ಮಾಡಿದ್ವಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಸೊ ಇನ್ನು ಮುಂದೆ ನಾವೇನು ಅಡ್ರೆಸ್ ಅಂತ ಎಲ್ಲ ಬರಿತೀವಿ ಪ್ಲೇಂಟ್ ಅಲ್ಲಿ, ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ ಫುಲ್ ಕ್ಲಿಯರ್ ಆಗಿರ್ಬೇಕು. ಗೊತ್ತಿಲ್ಲ ಅಂತಂದ್ರೆ ಅವರ ಫೋನ್ ನಂಬರ್, ಅವರ ಇಮೇಲ್ ID ಎಲ್ಲಾನು ಬರಿಬೇಕು ಅನ್ನೋದನ್ನ ಸಹ ಮ್ಯಾಂಡೇಟ್ ಮಾಡ್ತಿದೀವಿ. ಈಗ ನಾನು ಹೇಳಿರುವಂತ ಈ ಇಷ್ಟು ಪಾಯಿಂಟ್ಸ್ ಅನ್ನ ಇನ್ ಡೀಟೇಲ್ ಹೇಗೆ ಏನ್ ಇನ್ಕ್ಲೂಡ್ ಮಾಡಿದ್ದಾರೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಬಟ್ ದೀಸ್ ಕ್ಯಾನ್ ಬಿ ದ 3 ಇಂಪಾರ್ಟೆಂಟ್ ಮೇಜರ್ ಹೈಲೈಟ್ಸ್. 158 ಸೆಕ್ಷನ್ಸ್ ಇತ್ತು, ಇನ್ನು ಮುಂದೆ 158A ಕೂಡ ಇಂಟ್ರೊಡ್ಯೂಸ್ ಆಗಿದೆ, ವೇರ್ ನಾವು ಯಾವುದೇ ಒಂದು ರೀತಿ ಕಾನ್ಫ್ಲಿಕ್ಟ್ ಇದ್ರೆ CPC, ಹಳೆ CPC ಮತ್ತೆ ಈ ಅಮೆಂಡ್ಮೆಂಟ್ಸ್ ಜೊತೆಗೆ ದೆನ್ ಅಮೆಂಡ್ಮೆಂಟ್ಸ್ ಹೇ ಪ್ರಿವೇಲ್ ಆಗತ್ತೆ ಅನ್ನೋದನ್ನ ಡಿಕ್ಲೇರ್ ಮಾಡ್ತಿದ್ದೀವಿ. ಸೊ ದಟ್ ಇಸ್ 158A. ಸೊ ಇನ್ನು ಮುಂದೆ ನಮಗೆ ಸೆಕ್ಷನ್ಸ್ ಅಂತಂದ್ರೆ 158A ತನಕ ಸೆಕ್ಷನ್ ಇದೆ. ಅಂಡ್ ಅದಲ್ಲದೆ ಈ ಒಂದು ಆರ್ಡರ್ಸ್. ಸೊ ಆರ್ಡರ್ಸ್ ಅಲ್ಲಿ ಹೊಸ ಆರ್ಡರ್ ಇಂಪಾರ್ಟೆಂಟ್, ಎಕ್ಸಾಮ್ ಪರ್ಪಸ್ ಅಲ್ಲಿ ಮಾತನಾಡೋದಾದ್ರೆ ಹೊಸ ಆರ್ಡರ್ ಇಂಪಾರ್ಟೆಂಟ್, ಅಂಡ್ ಸೆಕ್ಷನ್ 89 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ರೀಡಿಂಗ್ ಕೊಡೋಣ, ಇನ್ನಷ್ಟು ಡೀಟೇಲ್ ಆಗಿ ಅನಲೈಸ್ ಮಾಡೋಣ. ಸೊ 26th day of May 2025ಗೆ ಇದು ನಮಗೆ ಪಬ್ಲಿಷ್ ಆಗಿರುವಂಥದ್ದು. ಸೊ 25th day ಡೇಟ್ ಅಗೇನ್ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಎಕ್ಸಾಮ್ಸ್ ಅಲ್ಲಿ ಫ್ಯಾಕ್ಚುಯಲ್ ಡೇಟಾ ಕೇಳ್ತಾರೆ, ಸೊ ಹಾಗಾಗಿ ಈ ಡೇಟ್ ಅನ್ನೋದು ಎಕ್ಸಾಮ್ ಪರ್ಪಸ್ ಅಲ್ಲಿ ಇಂಪಾರ್ಟೆಂಟ್. 26th May 2025. ಸೊ ಇದನ್ನ ನಾವು ಶಾರ್ಟ್ ಟೈಟಲ್, ಎಕ್ಸ್ಟೆಂಟ್ ಅಂಡ್ ಕಮೆನ್ಸ್ಮೆಂಟ್, ನಮಗೆ ಫಸ್ಟ್ ಪರ್ಪಸ್ ಏನು ಮಾಡಿರೋದಕ್ಕೆ ಅನ್ನೋದು ಈ ಫಸ್ಟ್ ಲೈನ್ಸ್ ಅಲ್ಲಿ ನೀವು ನೋಡಬಹುದು. An act further to amend the CPC in its application to the state of Karnataka for purpose of expeditious disposal of cases and providing speedy justice. So cases na fast track agi dispose ಮಾಡೋದಕ್ಕೆ plus justice ಅನ್ನ speedy justice deliver ಮಾಡೋದಕ್ಕೆ. This is the purpose behind the act. ಈ act ನ purpose ಇದು. Whereas it is expedient to further amend the CPC in its application to state of Karnataka for the purpose of expeditious, ನಾವಿದು ಸ್ಟೇಟ್ ಆಫ್ ಕರ್ನಾಟಕ ಇದರಲ್ಲಿ ಮಾಡ್ತಿರುವಂಥದ್ದು, ಅಂಡ್ ಫಾರ್ ದ ಸ್ಪೀಡಿ ಜಸ್ಟಿಸ್ಗೋಸ್ಕರ. Be it enacted the Karnataka state legislature in the 75th year of the Republic of India as follows. So ಇದು 75th year of Republic India. ಈಗ ನಾವು ಇದನ್ನ ಮಾಡ್ತಿದ್ದೀವಿ. ಶಾರ್ಟ್ ಟೈಟಲ್, ಎಕ್ಸ್ಟೆಂಟ್ ಅಂಡ್ ಕಮೆನ್ಸ್ಮೆಂಟ್ ಅಂತಂದ್ರೆ ಇನ್ನು ಮುಂದೆ ಇದನ್ನ ನಾವು ಸಿವಿಲ್ ಪ್ರೊಸೀಜರ್ ಕೋಡ್ ಕರ್ನಾಟಕ ಅಮೆಂಡ್ಮೆಂಟ್ ಆಕ್ಟ್ 2024 ಅಂತ ಕರಿತೀವಿ. And it shall come into force from the date when the notification may by notification appoint, that is ನಾವೀಗ ಮೇಲೆ ನೋಡಿದ್ದು 26th May 2025 ಇಲ್ಲಿಂದ ಜಾರಿಗೆ ಬರುತ್ತೆ. ಇನ್ಸರ್ಷನ್ ಆಫ್ ನ್ಯೂ ಸೆಕ್ಷನ್ 89A ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಇದೇನೆ ನಮಗೆ ಎಕ್ಸಾಮ್ ಪರ್ಪಸ್ ಆಗಲಿ ಇಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಾಗಿರುವಂಥ ಒಂದು ಪಾಯಿಂಟ್. ಏನು 89A ಏನು ಹೇಳ್ತಿದೆ? ಮೀಡಿಯೇಷನ್ ಆ್ಯಂಡ್ ಸೆಟಲ್ಮೆಂಟ್. ಇದಕ್ಕೆ ಮುಂಚೆ ನಮ್ಮ CPC ಅಲ್ಲಿ ಪಾರ್ಟ್ 5 ಅಲ್ಲಿ ಸ್ಪೆಷಲ್ ಪ್ರೊಸೀಡಿಂಗ್ಸ್, ಇಲ್ಲಿ ನಾವು ಆರ್ಬಿಟ್ರೇಷನ್ ಅಂತ 89, ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ ಔಟ್ಸೈಡ್ ಕೋರ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಔಟ್ಸೈಡ್ ಕೋರ್ಟ್ ಸೆಟಲ್ಮೆಂಟ್. ಸೊ ಇಲ್ಲಿ ನಾವು ಹೇಳ್ತೀವಿ ದ್ಯಾಟ್ ನೀವು ಆರ್ಬಿಟ್ರೇಷನ್, ಕನ್ಸಿಲೇಷನ್, ಜುಡಿಷಿಯಲ್ ಸೆಟಲ್ಮೆಂಟ್ ಅಥವಾ ಲೋಕ್ ಅದಾಲತ್ ಅಂಡ್ ಮೀಡಿಯೇಷನ್ ಈ 4 ಆಪ್ಟ್ ಮಾಡ್ಕೊಳ್ಬಹುದು. ಕೋರ್ಟ್ ಶಾಲ್ ಫಾರ್ಮುಲೇಟ್ ಟರ್ಮ್ಸ್ ಆಫ್ ಸೆಟಲ್ಮೆಂಟ್ ಅಂಡ್ ಗಿವ್ ಟು ದ ಪಾರ್ಟೀಸ್ ದೇರ್ ಅಬ್ಸರ್ವೇಷನ್, ಅಂಡ್ after receiving the observation of the parties, court may reformulate the terms of a possible settlement and refer the same for ಈ 4ಕ್ಕೆ ರೆಫರ್ ಮಾಡಬಹುದು ಆ ಡಿಸ್ಪ್ಯೂಟ್ ಅನ್ನ. ಅಂಡ್ ಈ 4 ಅವುಗಳ ರಿಲೇಟೆಡ್ ಆಕ್ಟ್ಸ್ ಜೊತೆಗೆ ಗವರ್ನ್ ಆಗುತ್ತೆ. ಬಟ್ ಇದರ ಒಂದು ಎಕ್ಸ್ಟೆಂಡೆಡ್ ವರ್ಷನ್ ಈಗ ನಾವು ಹೇಳ್ತಿರೋದು. ಇದಕ್ಕೆ ಎಕ್ಸ್ಟೆನ್ಷನ್ ಆಗಿ ಇಲ್ಲಿ ಕೊಟ್ಟಿರೋದು 89A ಮೀಡಿಯೇಷನ್ ಮತ್ತೆ ಸೆಟಲ್ಮೆಂಟ್ ರಿಲೇಟೆಡ್. Notwithstanding anything, notwithstanding ಅಂತಂದ್ರೆ ಇದೊಂದು ಓವರ್ ರೈಡಿಂಗ್ ಎಫೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ತದೆ, ಸೇಯಿಂಗ್ ದಟ್ ಎಲ್ಲಿ ಏನೇ ಹೇಳಿರ್ಲಿ ಇದೇನೇ ಅಪ್ಲೈ ಆಗತ್ತೆ, ಇದು ಫಾಲೋ ಆಗತ್ತೆ. 89A ಅಪ್ಲೈ ಆಗತ್ತೆ. ಏನಂತ? notwithstanding anything contained in any provision of CPC, ಇಡೀ CPC ಅಲ್ಲಿ ಎಲ್ಲಿ ಏನೇ ಹೇಳಿರ್ಲಿ, every suit does not contemplate any urgent immediate relief shall be referred to mediation and notice shall be issued to the defendants accordingly. ಯಾವುದೇ ಒಂದು ಸೂಟ್ ಅಲ್ಲಿ ಅರ್ಜೆಂಟ್ ಅಂಡ್ ಇಮಿಡಿಯೇಟ್ ರಿಲೀಫ್ ಕೇಳಿಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ನಾವು ಈ ಪ್ರೊಸೀಡಿಂಗ್ಸ್ ನ ಮಾಡಲೇಬೇಕು. ಅಂದ್ರೆ ಅರ್ಜೆಂಟ್ ಇಮಿಡಿಯೇಟ್ ರಿಲೀಫ್ ಬೇಕು, ಇಂಟರಿಮ್ ರಿಲೀಫ್ ಕೇಳಿದರೆ ಆ ಕಂಡೀಷನ್ ಅಲ್ಲಿ ಮಾತ್ರ ಅದು ಕೋರ್ಟ್ ನಾರ್ಮಲ್ ಪ್ರೊಸೀಡಿಂಗ್ಸ್ ಅಲ್ಲಿ ಹೋಗುತ್ತೆ. ಉಳಿದ ಎಲ್ಲ ಕೇಸಸ್, ಪ್ರತಿಯೊಂದು ಸಿವಿಲ್ ಕೇಸ್ಗೆ ಇದು ಅಪ್ಲೈ ಆಗತ್ತೆ. ಓಕೆ. ಸ್ಟೇಟ್ ಗವರ್ಮೆಂಟ್ ಮೇ ಬೈ ನೋಟಿಫಿಕೇಶನ್ ಆಥರೈಸ್ ದ
constitute the Legal Services Authorities Act and for the purpose of mediation. Notwithstanding anything contained in Legal Services Authorities Act, authority authorized by state government under subsection 2 shall complete the process of mediation within period of 2 months from the date of reference under subsection 1. ಸೊ ನಾವೇನು ಹೇಳ್ತಿದ್ವಿ, ಪ್ರತಿಯೊಂದು ಕೇಸ್ ಇಂಟರಿಮ್ ರಿಲೀಫ್ ಕೇಳಿಲ್ಲ ಅನ್ನೋಂಥ ಎಲ್ಲ ಕೇಸಸ್ ಮೀಡಿಯೇಷನ್ಗೆ ಹೋಗಲೇಬೇಕು. ಆ್ಯಂಡ್ ಆ ಮೀಡಿಯೇಷನ್ ಪ್ರಾಸೆಸ್ ಕಂಪ್ಲೀಟ್ ಆಗಬೇಕು 2 ತಿಂಗಳಲ್ಲಿ, ವಿತಿನ್ 2 months. ಈ ರೀತಿ ಡೇಟಾ ಏನಿರುತ್ತೆ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ ಆಗಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇಂಪಾರ್ಟೆಂಟ್ ಆಗುವಂಥದ್ದು. ಪ್ರೊವೈಡೆಡ್ ದಟ್ ಫಾರ್ ದ ಮೀಡಿಯೇಷನ್ ಮೇ ಬಿ ಎಕ್ಸ್ಟೆಂಡೆಡ್ ಫಾರ್ ಅ ಫರ್ದರ್ ಪೀರಿಯಡ್ ಆಫ್ 1 month ವಿತ್ ದ ಕನ್ಸೆಂಟ್ ಆಫ್ ಪಾರ್ಟೀಸ್. ಪ್ರೊವೈಡೆಡ್ ಅಂತಂದ್ರೆ ಪ್ರೊವೈಸೋ, ಇದನ್ನ ನಾ ಎಕ್ಸ್ಟೆಂಡ್ ಮಾಡಬಹುದು ಇನ್ನೊಂದು ತಿಂಗಳಿಗೆ, ಗಿವೆನ್ ಪಾರ್ಟೀಸ್ ಕನ್ಸೆಂಟ್ ಮಾಡಿ ಒಪ್ಪಿಗೆ ಕೊಟ್ಟಿರಬೇಕು, ಸೇಯಿಂಗ್ ದಟ್ ಅವರು ಈ ಮೀಡಿಯೇಷನ್ ಇಂದ ಮಾತುಕತೆ ಕೇಸ್ನ ಸಾರ್ಟ್ ಔಟ್ ಮಾಡ್ಕೊಳ್ತಾರೆ ಅನ್ನೋಂಥ ಕನ್ಸೆಂಟ್ ಇದ್ದು ನಾವು ಪಾರ್ಟೀಸ್ ಕನ್ಸೆಂಟ್ ಜೊತೆಗೆ ಇನ್ನೊಂದು ತಿಂಗಳು ಎಕ್ಸ್ಟೆಂಡ್ ಮಾಡಬಹುದು. ಬಟ್ ವಿತಿನ್ 2 months ಇದು ಕಂಪ್ಲೀಟ್ ಆಗಬೇಕು. ಇಫ್ ದ ಪಾರ್ಟೀಸ್ ಟು ದ ಸಿವಿಲ್ ಡಿಸ್ಪ್ಯೂಟ್ ಅರೈವ್ ಎಟ್ ಅ ಸೆಟಲ್ಮೆಂಟ್, the same shall be reduced into writing and shall be signed by the parties to the dispute and the mediator and shall be submitted to the court. And ಈ mediation ಅಲ್ಲಿ ಅವರ ಮ್ಯಾಟರ್ ಸೆಟಲ್ ಆಯ್ತು ಅಂತಂದ್ರೆ ಅದನ್ನ ನಾವು ಬರಿತೀವಿ, ಏನು ಮ್ಯಾಟರ್, ಏನು ಸೆಟಲ್ ಆಗಿದೆ, ಡಿಸ್ಪ್ಯೂಟ್ ಏನಿತ್ತು, ಸೆಟಲ್ಮೆಂಟ್ ಏನಾಗಿದೆ, 2 ಪಾರ್ಟಿ ಸಿಗ್ನೇಚರ್ ಮಾಡ್ತಾರೆ, ಮೀಡಿಯೇಟರ್ ಸಿಗ್ನೇಚರ್ ಮಾಡ್ತಾರೆ ಅಂಡ್ ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗುತ್ತೆ. ನಂತರ ಕೋರ್ಟ್ ಅದರ ರಿಲೇಟೆಡ್ ಒಂದು ಜಜ್ಮೆಂಟ್ ಡಿಗ್ರಿನ ಕೊಡಬೇಕು. ಸೊ ಹಾಗಾಗಿ ಇಲ್ಲಾಂದ್ರೆ ನಾವು ಎನ್ಫೋರ್ಸ್ ಮಾಡಿಸೋದಕ್ಕೆ ಈ ಪ್ರಾಸೆಸ್ ಫಾಲೋ ಮಾಡಲೇಬೇಕು. ದ ಕೋರ್ಟ್ ಶಾಲ್ ಎಫೆಕ್ಟ್ ಅ ಕಾಂಪ್ರಮೈಸ್ ಬಿಟ್ವೀನ್ ದ ಪಾರ್ಟೀಸ್ ಅಂಡ್ ಶಾಲ್ ಫಾಲೋ ಸಚ್ ಪ್ರೊಸೀಜರ್ ಆಸ್ ಪ್ರಿಸ್ಕ್ರೈಬ್ಡ್. ಸೊ ಕೋರ್ಟ್ ಅದನ್ನ ಕಾಂಪ್ರಮೈಸ್ ಅನ್ನೋದನ್ನ ಕನ್ಸಿಡರ್ ಮಾಡ್ತಾ ಪ್ರೊಸೀಜರ್ ನೆಕ್ಸ್ಟ್ ಏನಿದೆ ಅದನ್ನ ಫಾಲೋ ಮಾಡ್ತೀವಿ. ದಿಸ್ ಈಸ್ ಆರ್ ಸೆಕ್ಷನ್ 89A. ಫಸ್ಟ್ ಆಸ್ಪೆಕ್ಟ್ ಕಂಪ್ಲೀಟ್ ಆಯ್ತು, ಇದು ನಮಗೆ ಇಂಪಾರ್ಟೆಂಟ್ ಆಗುವಂಥದ್ದು. ನೆಕ್ಸ್ಟ್ ಇನ್ಸರ್ಷನ್ ಆಫ್ ಸೆಕ್ಷನ್ 158A. 158 ತನಕ ಇತ್ತು, ಈಗ 158A ನ ಇನ್ಸರ್ಟ್ ಮಾಡಿದೀವಿ. ಇದೇನು ಹೇಳುತ್ತೆ, amendment to CPC in its application to civil dispute related ನಾವು amendment ಮಾಡ್ತಿದ್ವಿ CPC ಗೆ. ಏನ್ amendment? Provision of CPC 1908 in their application to any suit in respect of a civil dispute stand amended by this act. ಈ ಆಕ್ಟ್ ಇರುವಂತ CPC ಎಕ್ಸಿಸ್ಟಿಂಗ್ ಅಂತ ಅದನ್ನ ನಾವು ಅಮೆಂಡ್ ಮಾಡ್ತಿದೀವಿ. Civil court shall follow the provisions of CPC as amended by this act and in the trial of a suit. So suit na trial alli ee amendment jotege ನೀವು CPC na follow ಮಾಡಬಹುದು. When any provision or any rule of jurisdictional high court or any amendment to the CPC is in conflict with the provisions of this amendment by this act, the provision of the CPC procedure as amended by this shall prevail. ಸೊ ನಮ್ಮ ಹಳೆ CPCಗೆ ಈ ಹೊಸ ಅಮೆಂಡ್ಮೆಂಟ್ ಇಂದ ಏನಾದರೂ ಪ್ರಾಬ್ಲಮ್ ಆದರೆ, ಕಾನ್ಫ್ಲಿಕ್ಟ್ ರೈಸ್ ಆದರೆ ರಿಲೇಟೆಡ್ ಟು ಜ್ಯೂರಿಸ್ಡಿಕ್ಷನ್ ಅನ್ನೋದನ್ನ ಅಂತ ನೋಡಿದಾಗ ಅಮೆಂಡ್ಮೆಂಟೇ ಪ್ರಿವೇಲ್ ಆಗುತ್ತೆ. ಈ ಹೊಸ ಏನು ಅಮೆಂಡ್ಮೆಂಟ್ಸ್ ಅಂತ ನಾವು ಮಾಡಿದೀವಿ ಇದೇನೇ ಪ್ರಿವೇಲ್ ಆಗೋದು. ಕ್ಲಿಯರ್? ಇದು ನಮಗೆ 158A ಅಲ್ಲಿ ನಾವು ಡಿಕ್ಲೇರ್ ಮಾಡ್ತಿದ್ದೀವಿ. ಇದಿಷ್ಟು ನಮ್ಮ ಸೆಕ್ಷನ್ಸ್ ರಿಲೇಟೆಡ್ ಆಗಿರುವಂಥ ಚೇಂಜಸ್. ನೆಕ್ಸ್ಟ್ ಅಮೆಂಡ್ಮೆಂಟ್ ಟು ಫಸ್ಟ್ ಶೆಡ್ಯೂಲ್. ಇದರ ರಿಲೇಟೆಡ್ ಫಸ್ಟ್ ಶೆಡ್ಯೂಲ್ಗೆ ಅಮೆಂಡ್ಮೆಂಟ್ ಆಗಿದೆ. ಇನ್ ಆರ್ಡರ್ 5 ರೂಲ್ 1 ಸಬ್ ರೂಲ್ 1 ದ ಸೆಕೆಂಡ್ ಪ್ರೊವೈಸೋ ದ ಫಾಲೋಯಿಂಗ್ ಪ್ರೊವೈಸೋ ಶಾಲ್ ಬಿ ಇನ್ಸರ್ಟೆಡ್, ನೇಮ್ಲಿ ರೂಲ್ 5 ಆರ್ಡರ್ 5 ಸಮನ್ಸ್ ರಿಲೇಟೆಡ್ ಏನಿದೆ, ಸಮನ್ಸ್ ಇದರಲ್ಲಿ ನಾವು ಹೊಸ ಪ್ರೊವೈಸೋನ ಆಡ್ ಮಾಡ್ತಿದ್ದೀವಿ. ಏನು ಈ ಪ್ರೊವೈಸೋ? ಪ್ರೊವೈಡೆಡ್ ಆಲ್ಸೋ ದಟ್ ವೇರ್ ದ ಡಿಫೆಂಡೆಂಟ್ ಫೇಲ್ಸ್ ಟು ಫೈಲ್ ದ ರಿಟನ್ ಸ್ಟೇಟ್ಮೆಂಟ್. ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಆಗಲಿಲ್ಲ ವಿತಿನ್ ಪೀರಿಯಡ್ ಆಫ್ 30 days, ಪ್ಲೇಂಟ್ ನಂತರ ಸಮನ್ಸ್ ಇಶ್ಯೂ ಆಗುತ್ತೆ. ಸಮನ್ ಇಶ್ಯೂ ಆಗಿದ್ದ ದಿನದಿಂದ ಅವನಿಗೆ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡೋದಕ್ಕೆ ಡಿಫೆಂಡೆಂಟ್ ಹತ್ರ 30 days ನ ಟೈಮ್ ಪೀರಿಯಡ್ ಇರುತ್ತೆ. ವಿತಿನ್ 30 days ಮಾಡಲಿಲ್ಲ, he shall be allowed to file the written statement on such other day as may be prescribed by the court for the reasons to be recorded in writing and on payment of such cost. ಡಿಲೇಗೆ ಕಾಸ್ಟ್ ಪೇ ಮಾಡಲೇಬೇಕು and the court as the court deems fit, but it shall not be later than 120 days from the date of service of summon, and on expiry of 120 days from the date of service of summon, the defendant shall forfeit the right to file the written statement and the court shall not allow the written statement to be taken on record. ಇದು ಮುಂಚೆನೂ ಹೀಗೆ ಇದ್ದಿದ್ದು ಅಂತಂದ್ರೆ ಈ ದಿನ ಏನು ಅವನಿಗೆ ಸಮನ್ ಸರ್ವ್ ಆಗಿದೆ ಅಂತಂದ್ರೆ ಇಲ್ಲಿಂದ 30 days ನ ಟೈಮ್ ಪೀರಿಯಡ್ ಇತ್ತು ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಆಗೋದಕ್ಕೆ. ಬಟ್ ಡ್ಯೂ ಟು ಎನಿ ಸಫಿಷಿಯಂಟ್ ರೀಸನ್ ಇದ್ದು, ದಟ್ ನನಗೆ ಎಕ್ಸಾಮ್ಸ್ ನಡೀತಾ ಇತ್ತು, ನಾನು ಫಾರಿನ್ ಅಲ್ಲಿ ಇದ್ದೆ, ಎನಿಥಿಂಗ್, ಇಲ್ಲಿಂದ 90 days
ಟೈಮ್ ಪೀರಿಯಡ್ ಸಿಗುತ್ತೆ. ಇದೇನು 120 ಹೇಳ್ತಿದ್ದಾರೆ, ಅವ್ರು 120 ಹೇಳ್ತಿರೋದು ಸಮನ್ಸ್ ಸರ್ವ್ ಆಗಿದ್ದ ಡೇಟ್ ಇಂದ 120, 30 + 90 is 120. ಓಕೆ, ಸೊ ಈ 120 ಡೇಸ್ನ ಎಕ್ಸ್ಟೆಂಡೆಡ್ ಪೀರಿಯಡ್ ಸಿಗತ್ತೆ ಅಂತ ಹೇಳ್ತಿರೋದು. ಕ್ಲಿಯರ್? ಮುಂಚೆನೂ ಇದು ಏನಿದ್ದು ಅಗೇನ್ ಇದೊಂದು ಪ್ರೊವೈಸೋ ನಮಗೆ ಆಡೆಡ್ ಆಗಿದೆ. ಇನ್ ಆರ್ಡರ್ 6 ಅಲ್ಲಿ ರೂಲ್ 3A, ಆರ್ಡರ್ 6 ಬಂದು ಪ್ಲೀಡಿಂಗ್ಸ್ ರಿಲೇಟೆಡ್. ಈ ಪ್ಲೀಡಿಂಗ್ಸ್ ಅಲ್ಲಿ ನಾವು ರೂಲ್ 3A ನ ಆಡ್ ಮಾಡಿದೀವಿ. 3A ಏನ್ ಹೇಳುತ್ತೆ? Forms of pleading in civil court. Civil dispute where form of pleading have been prescribed by the High Court. Rules or practice directions made for the purpose of such civil dispute. Pleading shall be in such form. So rule 15A ಪ್ರಕಾರ ನಾವು ಪ್ಲೀಡಿಂಗ್ಸ್ ಏನ್ ಕೊಡ್ತಿದ್ವಿ, ಪ್ಲೀಡಿಂಗ್ಸ್ ಅಲ್ಲಿ ಈ 15A ಪ್ರಕಾರ ಇರುವಂತ ಒಂದು ವೆರಿಫಿಕೇಶನ್ಸ್ ಅನ್ನ ಫೈಲ್ ಮಾಡಬೇಕು ಪ್ರತಿಯೊಂದು ಸಿವಿಲ್ ಡಿಸ್ಪ್ಯೂಟ್ಗೆ. ಅದೇನು ಅಂತಂದ್ರೆ ನಾವು ಪ್ರತಿಯೊಂದು ಪಾಯಿಂಟ್ಗೆ ಅಫಿಡವಿಟ್ ಮುಖಾಂತರ ಆನ್ಸರ್ ಮಾಡಬೇಕಾಗತ್ತೆ ದಟ್ ಇಟ್ ಈಸ್ ಟ್ರೂ ಅನ್ನೋದನ್ನ. ಪ್ರತಿಯೊಂದು ಪ್ಲೀಡ್ ಏನೇನೆಲ್ಲ ಪ್ಲೀಡ್ ಮಾಡಿದ್ರಿ ಇದೆಲ್ಲಾನು ಟ್ರೂ ಟು ಮೈ ನಾಲೆಜ್ ಅಂತ ಅಫಿಡವಿಟ್ ಏನು ಒಂದು ಇಡೀ ಪ್ಲೀಡಿಂಗ್ಗೆ ಒಂದು ಅಫಿಡವಿಟ್ ಬರ್ತಿತ್ತು. ಇನ್ನು ಮುಂದೆ ಆ ಥರ ಇರೋದಿಲ್ಲ. ಪ್ರತಿಯೊಂದು ಪ್ಲೀಡಿಂಗ್ಗೆ ಒಂದು ಅಫಿಡವಿಟ್ ಮುಖಾಂತರ ನೀವು ಅದನ್ನ ಆಥರೈಸ್ ಮಾಡಬೇಕಾಗತ್ತೆ. ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಕಂಟೈನ್ ಇನ್ ರೂಲ್ 15. ರೂಲ್ 15 ಅಲ್ಲಿ ಏನೇ ಹೇಳಿರಲಿ, ಎವ್ರಿ ಪ್ಲೀಡಿಂಗ್ ದಟ್ ಈಸ್ ಅಫಿಡವಿಟ್ ರಿಲೇಟೆಡ್. In every pleading of the civil dispute shall be verified by an affidavit in a manner in form. Every pleading in civil dispute. ನೀವು ಪ್ಲೀಡ್ ಏನೇನೆಲ್ಲ ಪ್ಲೀಡ್ ಮಾಡ್ತಿದ್ದೀರಿ, ಹಲವಾರು ಪಾಯಿಂಟ್ಸ್ ಪ್ಲೀಡ್ ಮಾಡಬಹುದು. ಎಲ್ಲ ಪ್ಲೀಡಿಂಗ್ನು ನೀವು ವೆರಿಫೈ ಮಾಡಬೇಕು ಅಫಿಡವಿಟ್ ಮುಖಾಂತರ. ಅಂಡ್ ಅಪೆಂಡಿಕ್ಸ್ 1A ಕೂಡ ಸಹ ಆಡ್ ಆಗಿದೆ. ಸೊ ಯಾವ ರೀತಿಯ ಪ್ರೊಸೀಜರ್ ಇರುತ್ತೆ, ಪ್ಲೀಡಿಂಗ್ಸ್ ಅಫಿಡವಿಟ್ ಹೇಗೆ ಕಾಣಿಸುತ್ತೆ ಅನ್ನೋದರ ಒಂದು ಫಾರ್ಮ್ಯಾಟ್ ಅನ್ನ ಹಾಕಿದೀವಿ. ಸೊ ಈ ಶೆಡ್ಯೂಲ್ಗೆ an affidavit under sub-rule 1 above shall be signed. ಸೊ ನಿಮ್ಮ ಪ್ರತಿಯೊಂದು ಪ್ಲೀಡಿಂಗ್ಗೆ ಒಂದೇ ಪ್ಲೇಂಟ್ ಅಲ್ಲಿ ಹಲವಾರು ಪ್ಲೀಡಿಂಗ್ಸ್ ಇರುತ್ತೆ. ಪ್ರತಿಯೊಂದು ಪ್ಲೀಡಿಂಗ್ಗೆ ಒಂದೊಂದು ಅಫಿಡವಿಟ್ ಅಟ್ಯಾಚ್ ಮಾಡಬೇಕು. ಪ್ರತಿ ಅಫಿಡವಿಟ್ ಅಲ್ಲೂ ಸಹ ಪಾರ್ಟಿ ಸಿಗ್ನೇಚರ್ ಇರಬೇಕು. ಒನ್ ಆರ್ ಪಾರ್ಟೀಸ್, ಒಬ್ಬ ಪ್ಲೇಂಟಿಫ್ ಆದ್ರೆ ಒಂದು ಪಾರ್ಟಿ ಅಥವಾ ಜಾಸ್ತಿ ಪ್ಲೇಂಟಿಫ್ ಇದ್ರೆ ಎಲ್ಲರದು, or by any other person on behalf of such party or the parties who is proved to the satisfaction of the court to be acquainted with the facts. ಯಾರಿಗೆ ಆ ಫ್ಯಾಕ್ಟ್ಸ್ ಎಲ್ಲ ಗೊತ್ತು ಅವರು ಸಿಗ್ನೇಚರ್ ಬೇಕಾಗತ್ತೆ. ವೇರ್ ಪ್ಲೀಡಿಂಗ್ ಈಸ್ ಅಮೆಂಡೆಡ್, ಪ್ಲೀಡಿಂಗ್ ಅಮೆಂಡ್ ಮಾಡಬಹುದು. ಸೊ ಪ್ಲೀಡಿಂಗ್ ಅಮೆಂಡ್ ಆಗಿದೆ, ದೆನ್ ಅಮೆಂಡ್ಮೆಂಟ್ ಮಸ್ಟ್ ಬಿ ವೆರಿಫೈಡ್. ಆ ಅಮೆಂಡ್ಮೆಂಟ್ನ ನೀವು ಮತ್ತೆ ವೆರಿಫೈ ಮಾಡ್ತಾ ಇನ್ನೊಂದು ನೀವು ಅಫಿಡವಿಟ್ ಅನ್ನ ಕೊಡಬೇಕಾಗತ್ತೆ. ವೇರ್ ಪ್ಲೀಡಿಂಗ್ ಇಸ್ ನಾಟ್ ವೆರಿಫೈಡ್ ಇನ್ ದ ಮ್ಯಾನರ್ ಪ್ರೊವೈಡೆಡ್. ಅಂಡ್ ಇಲ್ಲಿ ಹೇಳಿರೋ ರೀತಿ ಅಕಸ್ಮಾತ್ ನೀವೇನಾದ್ರೂ ಪ್ರತಿ ಪ್ಲೀಡಿಂಗ್ಗೆ ಅಫಿಡವಿಟ್ ಕೊಡ್ಲಿಲ್ಲ ಅಂತಂದಾಗ party shall not be permitted to rely on such pleading as evidence or any of the matters set out therein. So ನೀವು ಪ್ರತಿ ಪ್ಲೀಡಿಂಗ್ ಅಫಿಡವಿಟ್ ಕೊಡ್ಲಿಲ್ಲ ಅಂತಂದಾಗ ಯಾವ ಪ್ಲೀಡಿಂಗ್ ಅಫಿಡವಿಟ್ ಕೊಡ್ಲಿಲ್ಲೋ ಅದಕ್ಕೆ ರಿಲೇಟೆಡ್ ನಾವು ಆ ಪ್ಲೀಡಿಂಗ್ ನ ಆಗ್ಲಿ ಅಥವಾ ಅದಕ್ಕೆ ರಿಲೇಟೆಡ್ ಎವಿಡೆನ್ಸ್ ನ ಆಗ್ಲಿ ಕೊಡೋದಿಕ್ಕೆ ಅಲೌ ಮಾಡೋದಿಲ್ಲ. ಕೋರ್ಟ್ ಮೇ ಸ್ಟ್ರೈಕ್ ಔಟ್ ಪ್ಲೀಡಿಂಗ್, ದಿಸ್ ಈಸ್ ಇಂಪಾರ್ಟೆಂಟ್, which is not verified by a statement of truth. ಸೊ ಯಾವ ಪ್ಲೀಡಿಂಗ್ಗೆ ನೀವು ಅಫಿಡವಿಟ್ ಅಟ್ಯಾಚ್ ಮಾಡ್ತಿಲ್ಲ ಅದನ್ನ ನಾವು ಸ್ಟ್ರೈಕ್ ಔಟ್ ಮಾಡಬಹುದು. ಕೋರ್ಟ್ ಸ್ಟ್ರೈಕ್ ಔಟ್ ಮಾಡುವಂತ ಪವರ್ ಅನ್ನ ಹೊಂದಿರುತ್ತೆ. ನೇಮ್ಲಿ ದ ಅಫಿಡವಿಟ್ ಟು ಸೆಟ್ ಔಟ್ ಇನ್ ಅಪೆಂಡಿಕ್ಸ್ 1A ಟು ದ ಶೆಡ್ಯೂಲ್. ಸೊ ಅಪೆಂಡಿಕ್ಸ್ 1A ಅಲ್ಲಿ ಏನ್ ಶೆಡ್ಯೂಲ್ ಕೊಟ್ಟಿದಾರೋ ಅದನ್ನ ನೀವು ಎಲ್ಲದಕ್ಕೂ ಅಟ್ಯಾಚ್ ಮಾಡಬೇಕು. ಮತ್ತೆ ಆರ್ಡರ್ 7 ಅಂತಂದ್ರೆ ನಮ್ಮ ಪ್ಲೇಂಟ್ ರಿಲೇಟೆಡ್. ಈ ಪ್ಲೇಂಟ್ ಅಲ್ಲಿ ರೂಲ್ 1 ಅಲ್ಲಿ ನಾವು ಕ್ಲಾಸ್ ಬಿ ಏನಿದೆ ಅದನ್ನ ಬರಿತಿದೀವಿ. ಸೇಯಿಂಗ್ ದಟ್ ಎಲ್ಲಿ ನಾವು ಪಾರ್ಟಿ ನೇಮ್ ಬರಿತಿದ್ವೋ ಆ ಪಾರ್ಟಿದು ಫುಲ್ ಡಿಸ್ಕ್ರಿಪ್ಷನ್ ಬರಿಬೇಕು ಅಂತ ಹೇಳ್ತಿದ್ವಿ. ಅಲ್ಲಿಗ ಇದನ್ನ ನಾವು ರಿಪ್ಲೇಸ್ ಅಂತಂದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಆ ಸ್ಟೇಟ್ಮೆಂಟ್ ಅನ್ನ ಇದರಿಂದ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಈ ಸ್ಟೇಟ್ಮೆಂಟ್ ಏನ್ ಹೇಳ್ತಿದೆ, ಬರೀ ಅವರ ನೇಮ್ ಮತ್ತೆ ಡಿಸ್ಕ್ರಿಪ್ಷನ್ ಅಷ್ಟೇ ಇದ್ದಿದ್ದು ಮೊದಲು. ಇವಾಗ ಏನಿದೆ, ನೇಮ್, ಡಿಸ್ಕ್ರಿಪ್ಷನ್, ಪ್ಲೇಸ್ ಆಫ್ ರೆಸಿಡೆನ್ಸ್ ಆಫ್ ಪ್ಲೇಂಟಿಫ್, ಐಡೆಂಟಿಟಿ ಪ್ರೂಫ್, ಮೊಬೈಲ್ ನಂಬರ್, ಇಮೇಲ್ ID ಅಂತಂದ್ರೆ ಕೆಲವೊಬ್ರು ಪ್ರಾಕ್ಟಿಸಿಂಗ್ ಅಡ್ವೊಕೇಟ್ಸ್ ಆಲ್ರೆಡಿ ಇದರ ಶುರು ಮಾಡಿದ್ರು. ದಟ್ ಅವರ ಹೆಸರು, ಡಿಸ್ಕ್ರಿಪ್ಷನ್ ಅಷ್ಟೇ ಅಲ್ಲದೆ ಈ ಡೀಟೇಲ್ಸ್ ನ ಬರೀತಿದ್ರು. ಸೊ ಇದನ್ನ ಈಗ ನಾವು ಫುಲ್ ಫ್ಲೆಶ್ ಆಗಿ ಆಕ್ಟ್ ಅಲ್ಲೇ ಮೆನ್ಷನ್ ಮಾಡ್ಬಿಟ್ಟಿದೀವಿ. ಸೊ ಅವರ ಪ್ಲೇಸ್ ಆಫ್ ರೆಸಿಡೆನ್ಸ್, ಐಡೆಂಟಿಟಿ ಪ್ರೂಫ್, ಆಧಾರ್ ನಂಬರ್, ಮೊಬೈಲ್ ನಂಬರ್, ಇಮೇಲ್ ID. ಐಡೆಂಟಿಟಿ ಪ್ರೂಫ್ ಅಂದ್ರೆ ಆಧಾರ್ ನಂಬರ್ ಅಂತಾನೆ ಅಲ್ಲ, ಎನಿ ಐಡೆಂಟಿಟಿ ಪ್ರೂಫ್ ಅನ್ನ ನಾವು ಅಲ್ಲಿ ಇದು ಮಾಡಬಹುದು. ಪ್ಲಸ್ ಅದೇ ರೀತಿ ಕ್ಲಾಸ್ ಸಿ ಕೂಡ ಸಹ ಸಬ್ಸ್ಟಿಟ್ಯೂಟ್. ಇದು ರೂಲ್ 1 ಆರ್ಡರ್ 7 ರೂಲ್ 1 ನ ಕ್ಲಾಸ್ ಬಿ ಸಬ್ಸ್ಟಿಟ್ಯೂಟ್ ಆಗಿದೆ. ಹಾಗೆ ಕ್ಲಾಸ್ ಸಿ ಕೂಡ ಸಬ್ಸ್ಟಿಟ್ಯೂಟ್ ಆಗ್ತಿದೆ. ಸಬ್ಸ್ಟಿಟ್ಯೂಟ್ ಏನಿಲ್ಲಿ ಸೇಮ್ ಡಿಫೆಂಡೆಂಟ್ ರಿಲೇಟೆಡ್ ಗೊತ್ತಿರುವಂತ ಎಲ್ಲ ಡೀಟೇಲ್ಸ್, ಡಿಫೆಂಡೆಂಟ್ ಹೆಸರು, ಡಿಸ್ಕ್ರಿಪ್ಷನ್, ಅವನ ಪ್ಲೇಸ್ ಆಫ್ ರೆಸಿಡೆನ್ಸ್, ಮನೆ ಅಡ್ರೆಸ್,
so far as this can be ascertained including the mobile number and email ID. ಅದ್ರ ಜೊತೆಗೆ ಅವರ ಮೊಬೈಲ್ ನಂಬರ್ ಇಮೇಲ್ ಐಡಿ ಎಷ್ಟು ಗೊತ್ತೋ ಅಷ್ಟು. ಇದೆಲ್ಲ ಏನಕ್ಕೆ ಅಂತಂದ್ರೆ ಆಕ್ಚುಲಿ ನಾವು ಡಿಲೇ ಕಾಸ್ ಮಾಡ್ತಿದ್ವಿ, ಬೇಕು ಅಂತ ಸಮನ್ ಸರ್ವ್ ಆಗ್ಲಿಲ್ಲ, ತಪ್ಪಾದ ಅಡ್ರೆಸ್ ಇತ್ತು, ಎಕ್ಸೆಟ್ರಾ ಅಂತ ಎಲ್ಲ. ಸೊ ಅದು ಎಲ್ಲ ಡಿಲೇ ಏನೇನೆಲ್ಲ ಪ್ರೊಸೀಜರ್ ಆಗ್ತಿತ್ತು ಅದನ್ನೆಲ್ಲ ಕಟ್ ಡೌನ್ ಮಾಡೋದಕ್ಕೆ ತಂದಿರುವಂತ ಬೆಸ್ಟ್ ಒಳ್ಳೆ ಒಂದು ಫಾರ್ಮುಲೇಷನ್ ದಟ್ ಪ್ರತಿಯೊಂದು ಡೀಟೇಲ್ಸ್, ಇಮೇಲ್ ಐಡಿ, ಫೋನ್ ನಂಬರ್ ಎಲ್ಲಾನು ಬರೀರಿ. ಈಗ ಸಿನ್ಸ್ ಹೇಗಿದ್ರು ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ, ಎಲ್ಲರ ಹತ್ರನೂ ಇಮೇಲ್ ಐಡಿ ಫೋನ್ ನಂಬರ್ ಇದ್ದೇ ಇದೆ. ಸೊ ಪ್ರತಿಯೊಂದು ಡೀಟೇಲ್ಸ್ನ ಇನ್ಸರ್ಟ್ ಮಾಡಿ. ಆಫ್ಟರ್ ರೂಲ್ 2A ಫಾಲೋಯಿಂಗ್ ರೂಲ್ 2A ನಂತರ ಈ 2AA ನ ಇನ್ಸರ್ಟ್ ಮಾಡ್ತಿದೀವಿ, ವೇರ್ ಇಂಟ್ರೆಸ್ಟ್ ಇಸ್ ಸಾಟ್ ಇನ್ ಅ ಸೂಟ್. ಪ್ಲೇಂಟ್ ಅಲ್ಲಿ ಏನಾದರೂ ಅಕಸ್ಮಾತ್ ನೀವು ಇಂಟ್ರೆಸ್ಟ್ ಕೂಡ ಸಹ ಕೇಳ್ತಿದ್ದೀರಿ ಮನಿ ರಿಕವರಿ ಸೂಟ್, ಮನಿ ಸೂಟ್ಸ್ ಅಲ್ಲಿ, ದೆನ್ ಆ ಕಂಡೀಷನ್ ಅಲ್ಲಿ ವೇರ್ ಪ್ಲೇಂಟಿಫ್ ಸಿಕ್ಸ್ ಇಂಟ್ರೆಸ್ಟ್ ಕೇಳ್ತಿದ್ದಾನೆ ಅಂತಂದ್ರೆ ಆ ಇಂಟ್ರೆಸ್ಟ್ ಯಾವತ್ತಿಂದ ಕ್ಯಾಲ್ಕುಲೇಟ್ ಆಯ್ತು ಎಲ್ಲಾನು ಬರಿಬೇಕು. ದ ಪ್ಲೇಂಟ್ ಶಾಲ್ ಕಂಟೈನ್ ಅ ಸ್ಟೇಟ್ಮೆಂಟ್ ಟು ದಾಟ್ ಎಫೆಕ್ಟ್, ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಿದೀವಿ ಅನ್ನೋದನ್ನ ಬರಿಬೇಕು ವಿತ್ ದ ಡೀಟೇಲ್ಸ್ ಆಫ್ ಸಬ್ ರೂಲ್ 2 and 3. ಸಬ್ ರೂಲ್ 2 ಮತ್ತೆ 3 ಏನ್ ಹೇಳುತ್ತೆ ಆ ಡೀಟೇಲ್ಸ್ ಇರಬೇಕು. ಸೊ ಮನಿ ರಿಲೇಟೆಡ್ ಸೂಟ್ಸ್, ಮನಿ ರಿಕವರಿ ಸೂಟ್, ಇದರಲ್ಲಿ ನಾವು ಇಂಟ್ರೆಸ್ಟ್ ಏನಾದ್ರು ಕ್ಯಾಲ್ಕುಲೇಟ್ ಮಾಡ್ತಿದ್ವಿ, ಇಂಟ್ರೆಸ್ಟ್ ಬೇಕು ಅಂತ ಹೇಳ್ತಿದೀವಿ ಅಂದ್ರೆ plaintiff shall state whether plaintiff is seeking interest in relation to civil dispute within the meaning of section 34 of CPC, and furthermore if the plaintiff is doing so under the terms of a contract or under an act, in which case the act is to be specified in plain. ಅಕಸ್ಮಾತ್ ನಾನೊಂದು ಕಾಂಟ್ರಾಕ್ಟ್ ಆಕ್ಟ್ ಮುಖಾಂತರ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೆ ಅಂಡ್ ಆ ಕಾಂಟ್ರಾಕ್ಟ್ ಬ್ರೀಚ್ ಆಗಿದೆ, ಸೊ ಅದ್ರಲ್ಲಿ ನಾವು ಆಲ್ರೆಡಿ ಹೇಳಿದೀವಿ ಈ ರೀತಿ ಒಂದು ಕಂಡೀಷನ್ ಅಲ್ಲಿ ನಾನು 6% ಪರ್ ಆನಮ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತ. ಸೊ ಹಾಗಿದ್ದಾಗ ನಾನು ಅಲ್ಲಿ ರೆಫರ್ ಮಾಡಬೇಕಾಗತ್ತೆ ದಟ್ ನಾನು ಈ ಕಾಂಟ್ರಾಕ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಹಾಗಾಗಿ ಆ ಕಾಂಟ್ರಾಕ್ಟ್ನು ಸಹ ಅಟ್ಯಾಚ್ ಮಾಡಿ ನೀವು ಅದರ ಬೇಸಿಸ್ ಆರ್ ಆನ್ ಸಮ್ ಅದರ್ ಬೇಸಿಸ್ ಅಂಡ್ ಶೆಲ್ ಸ್ಟೇಟ್ ದ ಬೇಸಿಸ್ ಆಫ್ ದಟ್. ಯಾವ ಬೇಸಿಸ್ ಮೇಲೆ ನೀವು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಿ ಅದನ್ನ ಮೆನ್ಷನ್ ಮಾಡಲೇಬೇಕಾಗತ್ತೆ. ನೆಕ್ಸ್ಟ್, ಅಕಸ್ಮಾತ್ ಆ ರೀತಿ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಪ್ಲೀಡಿಂಗ್ಸ್ ಅಲ್ಲಿ ರೇಟ್ ಅಟ್ ವಿಚ್ ದ ಇಂಟ್ರೆಸ್ಟ್ ಇಸ್ ಕ್ಲೇಮ್, ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್, ಡೇಟ್ ಫ್ರಮ್ ವಿಚ್ ಇಟ್ ಇಸ್ ಕ್ಲೇಮ್ಡ್, ಯಾವ ದಿನದಿಂದ ಅಂದ್ರೆ ನಿಮ್ಮ ಕಾಸ್ ಆಫ್ ಆಕ್ಷನ್ ರೇಸ್ ಆಗಿದ್ದ ದಿನದಿಂದ ಅಥವಾ ಯಾವ ಡೇಟ್ ಇಂದ ನೀವು ಕೇಳ್ತಿದ್ದೀರಿ, ಡೇಟ್ ಟು ವಿಚ್ ಇಟ್ ಇಸ್ ಕ್ಯಾಲ್ಕುಲೇಟೆಡ್, ಯಾವಾಗ ತನಕ ಕ್ಯಾಲ್ಕುಲೇಟ್ ಆಗಬೇಕು ಅಂತಂದ್ರೆ ಈ ಸೂಟ್ ಇನ್ಸ್ಟಿಟ್ಯೂಟ್ ಮಾಡೋ ತನಕನ ಅಥವಾ ಸೂಟ್ ಕಂಪ್ಲೀಟ್ ಆಗೋ ತನಕನ, ಎಕ್ಸೆಟ್ರಾ. ಟೋಟಲ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಕ್ಲೇಮ್ ಟು ದ ಡೇಟ್ ಆಫ್ ಕ್ಯಾಲ್ಕುಲೇಷನ್ ಅಂಡ್ ಎಷ್ಟು ಆಗತ್ತೆ ಟೋಟಲ್ ಅಮೌಂಟ್ ನೀವೇ ಕ್ಯಾಲ್ಕುಲೇಟ್ ಮಾಡಿ ಮೆನ್ಷನ್ ಮಾಡಿ. ದ ಡೈಲಿ ರೇಟ್ at which the interest accrues from that date. ಸೊ ಆ ನೀವು ಯಾವ ದಿನದಿಂದ ಲೆಕ್ಕ ಹಾಕ್ತಿದ್ದೀರೋ ಅಲ್ಲಿಂದ ಡೈಲಿ ಎಷ್ಟು ರೇಟ್ ಆಗ್ತದೆ ಅನ್ನೋದನ್ನ ಸಹ ಕ್ಯಾಲ್ಕುಲೇಟ್ ಮಾಡಿ ಮೆನ್ಷನ್ ಮಾಡಿ. ಇದಿಷ್ಟು ನಿಮ್ಮ ಪ್ಲೇಂಟ್ ಅಲ್ಲಿ ಆಗಿರುವಂತ ಚೇಂಜಸ್, ಹೊಸ ಸಬ್ಸ್ಟಿಟ್ಯೂಷನ್ ಪ್ಲಸ್ ಹೊಸ ಸೆಕ್ಷನ್ ಮನಿ ರಿಲೇಟೆಡ್ ಸೂಟ್ ಬಗ್ಗೆ ಇದನ್ನ ಆಡ್ ಆನ್ ಮಾಡಿ ಬರೀರಿ ಅಂತ. ಈಗ ಆರ್ಡರ್ 8 ಅಲ್ಲಿ ಕೂಡ ಚೇಂಜಸ್ ಆಗಿದೆ, ದಟ್ ಇಸ್ ರಿಟನ್ ಸ್ಟೇಟ್ಮೆಂಟ್ ಅಲ್ಲಿ. ರಿಟನ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಚೇಂಜ್ ಆಗಿದೆ, in rule 1 with the second proviso following proviso shall be inserted. second proviso ಇದೆ ಆಲ್ರೆಡಿ ರೂಲ್ 1 ನಲ್ಲಿ, ಅದಕ್ಕೆ ಈ ಇನ್ನೊಂದು ಪ್ರೊವೈಸೋ ನಾವು ಆಡ್ ಮಾಡ್ತಿದೀವಿ. ಇದೇನ್ ಹೇಳ್ತಿದೆ, provided also that where the defendant fails to file the written statement within the set period of 30 days he shall be allowed to file the written statement on or other such date as may be specified for the reasons to be recorded and the payment to be made and 120 days from the date of service of summon. ಅಂಡ್ ಅಕಸ್ಮಾತ್ ಅವನಿಗೆ 120 ಡೇಸ್ ಅಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ಅವನು ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡುವಂತ ರೈಟ್ಸ್ ಅನ್ನ ಕಳ್ಕೊಳ್ತಾನೆ ಅಂಡ್ ದ ಕೋರ್ಟ್ ಶೆಲ್ ನಾಟ್ ಆಲ್ಸೋ ಅಲೌ, ಅಂಡ್ ಆ ನಂತರ ಕೋರ್ಟ್ ಅವನಿಗೆ ಅಲೌ ಮಾಡೋದಿಲ್ಲ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡೋದಿಕ್ಕೆ. ಆಫ್ಟರ್ ರೂಲ್ 3 ನಾವು ಹೊಸ ರೂಲ್ ಅನ್ನ ಆಡ್, ಇದು ನಾವು ಆಸ್ ಇಟ್ ಈಸ್ ಮೇಲೆ ಡಿಸ್ಕಸ್ ಮಾಡಿದ್ದೇನೆ. ಈಗ ರೂಲ್ 3A ಆಡ್ ಆಗಿದೆ ರೂಲ್ 3 ಜೊತೆಗೆ. 3A ಏನ್ ಹೇಳ್ತಿದೆ, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯೋರ್ ಎಕ್ಸಾಮ್. ಇಲ್ಲಿ ಏನ್ ಹೇಳ್ತಿದೀವಿ, ಡಿನೈಲ್ಸ್ ಟು ಬಿ ಸ್ಪೆಸಿಫಿಕ್. ಆರ್ಡರ್ 8 ಅಲ್ಲಿ ಹೇಳ್ತೀವಿ ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ ನೀವೇನನ್ನ ಡಿನೈ ಮಾಡ್ತೀರೋ ಅದು ಸ್ಪೆಸಿಫಿಕ್ ಡಿನೈಲ್ ಆಗಿರ್ಬೇಕು. ಬಟ್ ಆದ್ರೂ ಎಷ್ಟು ಸ್ಪೆಸಿಫಿಕ್ ಅನ್ನೋದು ಇಲ್ಲಿ ಮೆನ್ಷನ್ ಆಗ್ತದೆ. ಸೊ 2, 3, 4, 5 ಏನಿದೆ ಇದನ್ನ ಫಾಲೋ ಮಾಡಿ. ಡಿನೈಲ್ ಶಾಲ್ ಬಿ ಇನ್ ದ ಮ್ಯಾನರ್, ಡಿನೈಲ್ ಏನ್ ಮಾಡ್ತೀರಿ ಅದು ಈ ರೀತಿ ಇರಬೇಕು. ಡಿಫೆಂಡೆಂಟ್ ಇನ್ ಹಿಸ್ ರಿಟರ್ನ್ ಸ್ಟೇಟ್ಮೆಂಟ್ ಶಾಲ್ ಸ್ಟೇಟ್ ವಿಚ್ ಆಫ್ ದ ಅಲಿಗೇಷನ್ ಇನ್ ದ ಪರ್ಟಿಕ್ಯುಲರ್ಸ್ ಆಫ್ ದ ಪ್ಲೇಂಟ್ he denies, which allegation he is unable to admit or deny but which he requires the plaintiff to prove and which allegation he admits. ಬೇಸಿಕ್ಲಿ ಸೂಟ್ ಇನ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ ಅಂತಂದಾಗ ಪ್ಲೇಂಟಿಫ್ ಮೇಲೆನೆ ಬರ್ಡನ್ ಆಫ್ ಪ್ರೂಫ್ ಇರುತ್ತೆ ಟು ಡಿಸ್ಚಾರ್ಜ್, ದಟ್ ಇಸ್ ಪ್ಲೇಂಟಿಫ್ ಏನೇ ಹೇಳಬೇಕಾಗತ್ತೆ ದಟ್ ಈ ಪಾಯಿಂಟ್ಸ್ ನಾನೇನೆಲ್ಲ ಅಲೆಜ್ ಮಾಡ್ತಿದ್ದೆ ಪ್ಲೇಂಟಿಫೇ ಪ್ರೂವ್ ಮಾಡಬೇಕಾಗಿರುತ್ತೆ. ಬಟ್ ಯಾವುದೇ ಒಂದು ಪಾಯಿಂಟ್ ಅನ್ನ ಡಿಫೆಂಡೆಂಟ್ ಡಿನೈ ಮಾಡ್ತಾನೆ ಸ್ಪೆಸಿಫಿಕ್ ಆಗಿ ಅಂತಂದ್ರೆ ಅವನು ಸ್ಪೆಸಿಫಿಕ್ ಡಿನೈಲ್ ಕೊಡಬೇಕು. ಯಾವ್ದು ಅವನಿಗೆ ಡಿನೈ ಮಾಡ್ಬೇಕಾ ಅಕ್ಸೆಪ್ಟ್ ಮಾಡ್ಬೇಕೋ ಗೊತ್ತಿಲ್ವೋ ಅದನ್ನ ಅವನು ಹೇಳಬಹುದು ದಟ್ ಇದನ್ನ ಪ್ಲೇಂಟಿಫ್ ಪ್ರೂವ್ ಮಾಡಬೇಕು ಅನ್ನೋದನ್ನ.
ಅಂಡ್ ವಿಚ್ ಅಲಿಗೇಷನ್ ಹಿ ಅಡ್ಮಿಟ್ಸ್, ಅಂಡ್ ಯಾವ್ದನ್ನ ಅವನು ಒಪ್ಕೊಳ್ತಿದ್ದಾನೆ, ಯಾವ್ದು ಡಿನೈ ಮಾಡ್ತಿದ್ದಾನೆ, ಯಾವ್ದು ಒಪ್ಕೊಳ್ತಿದ್ದಾನೆ ಸ್ಪೆಸಿಫಿಕ್ ಆಗಿರ್ಬೇಕು. ಯಾವ್ದು ಒಪ್ಕೊಂಡ್ನೋ ಅದು ಇಶ್ಯೂ ಆಗೋದೇ ಇಲ್ಲ, ಯಾವ್ದು ಡಿನೈ ಮಾಡ್ತಾನೋ ಸ್ಪೆಸಿಫಿಕಲಿ ಅದು ಇಶ್ಯೂ ಆಗುತ್ತೆ. ಅಂಡ್ ಎಲ್ಲಿ ಕನ್ಫ್ಯೂಷನ್ ಇದೆ, ಡಿನೈಲ್ ಆಕ್ಸೆಪ್ಟೆನ್ಸ್ ಅನ್ನೋದು, ದೆನ್ ಅಲ್ಲಿ ಪ್ಲೇಂಟಿಫ್ ಇದನ್ನ ಪ್ರೂವ್ ಮಾಡ್ಲಿ ಅನ್ನೋದನ್ನ ಮೆನ್ಷನ್ ಮಾಡಬೇಕು. Where defendant denies an allegation of the fact in plain, he must state his reason for doing so, and if he intends to put forward a different version of the events from that given by the plaintiff, he must state his own version. Defendant plaintiff ಏನು ಹೇಳಿದಾನೆ ಆ ಸ್ಟೋರಿನ ಇವನು ಡಿನೈ ಮಾಡ್ತಿದ್ದಾನೆ. ಅವನು ಹೇಳ್ತಿದ್ದಾನೆ ನಾನು ದುಡ್ಡು ಕೊಟ್ಟಿದ್ದೀನಿ, ನಾನು ಸೊ ದುಡ್ಡು ಈ ಡೇಟ್ಗೆ ಕೊಟ್ಟಿದ್ದೀನಿ ಎಕ್ಸೆಟ್ರಾ ಎಕ್ಸೆಟ್ರಾ. ಇವನು ಇಲ್ಲ ಅಂತ ಹೇಳ್ತಾನೆ. ಆ ಕಂಡೀಷನ್ ಅಲ್ಲಿ ಇವನ ಸ್ಟೇಟ್ಮೆಂಟ್ಸ್ ಏನು ಆ ಥರ ಹೇಳೋದಕ್ಕೆ ಅದನ್ನ ಮೆನ್ಷನ್ ಮಾಡಬೇಕು. ಅವನು ಸ್ಟೇಟ್ ಆಫ್ ವರ್ಜನ್ ಇದನ್ನ ನಾನು ಡಿನೈ ಮಾಡ್ತೀನಿ ಅಂತ ಹೇಳೋದಷ್ಟೇ ಅಲ್ಲ, ಅದ್ರ ಬದಲು ಅವನ ಕತೆ ಏನು ಅನ್ನೋದನ್ನ ಅವನು ಬರೀಬೇಕಾಗುತ್ತೆ. If the defendant disputes the jurisdiction, is important of the court, he must state the reason for doing so, and if he is able to give his own statement to which the court ought to have jurisdiction. ಅಂಡ್ ಜನರಲ್ ಆಗಿ ನಾವು ಲಾ ರಿಲೇಟೆಡ್ ಇಶ್ಯೂಸ್ ಅನ್ನ ರೇಸ್ ಮಾಡ್ತೀವಿ. ಲಾ ರಿಲೇಟೆಡ್ ಇಶ್ಯೂಸ್ ಅಂತಂದ್ರೆ ಈ ಕೋರ್ಟ್ಗೆ ಜುರಿಸ್ಡಿಕ್ಷನ್ ಇಲ್ಲ, ಈ ಸೂಟ್ ಸರಿಯಾಗಿ ಟೈಮ್ ಪೀರಿಯಡ್ ಅಲ್ಲಿ ಫೈಲ್ ಆಗಿಲ್ಲ, ಲಿಮಿಟೇಷನ್ ಪೀರಿಯಡ್ ದಾಟೋಗಿದೆ, ಸೂಟ್ ಸರಿಯಾದಂತ ಒಂದು ವ್ಯಾಲ್ಯೂಯೇಷನ್ ಇಲ್ಲ, ಕೋರ್ಟ್ ಫೀಸ್ ಕಟ್ಟಲ ಎಕ್ಸೆಟ್ರಾ. ಆ ಎಲ್ಲಾ ಕಂಡೀಷನ್ಸ್ ಅಲ್ಲಿ ನೀವು ಹೇಳಬೇಕಾಗತ್ತೆ ಡಿಫೆಂಡೆಂಟ್ ಈ ಕೋರ್ಟ್ಗೆ ಜುರಿಸ್ಡಿಕ್ಷನ್ ಇಲ್ಲ ಅಂತಂದ್ರೆ ಇನ್ಯಾವ ಕೋರ್ಟ್ ಜುರಿಸ್ಡಿಕ್ಷನ್ ಇದೆ ಮೆನ್ಷನ್ ಮಾಡಿ. ಇಫ್ ಡಿಫೆಂಡೆಂಟ್ ಡಿಸ್ಪ್ಯೂಟ್ಸ್ ದ ಪ್ಲೇಂಟಿಫ್ಸ್ ವ್ಯಾಲ್ಯೂಯೇಷನ್ ಆಫ್ ಸೂಟ್ ವ್ಯಾಲ್ಯೂಯೇಷನ್ ಮೇಲೆ ನೀವೇನಾದ್ರು, ಬಿಕಾಸ್ ಪೆಕ್ಯುನರಿ ಜುರಿಸ್ಡಿಕ್ಷನ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಕೋರ್ಟ್ನ ಒಂದು ಏನು ಕೋರ್ಟ್ಗೆ ಜುರಿಸ್ಡಿಕ್ಷನ್ ಇದೆಯಾ ಇಲ್ವಾ ಅನ್ನೋದು. ಸೊ ಆ ಒಂದು ಕಂಡೀಷನ್ ಅಲ್ಲಿ ಇಲ್ಲಿ ಅಕಸ್ಮಾತ್ ಪ್ಲೇಂಟಿಫ್ ವ್ಯಾಲ್ಯೂಯೇಷನ್ ಆಫ್ ಸೂಟ್ ಸರಿ ಇಲ್ಲ ಅಂತ ಹೇಳಿದ್ರೆ ಅವನೇ ಹೇಳ್ಬೇಕಾಗತ್ತೆ, ರೀಸನ್ಸ್ ಕೊಡ್ಬೇಕಾಗತ್ತೆ ದಟ್ ಸರಿಯಾದಂತ ವ್ಯಾಲ್ಯೂಯೇಷನ್ ಏನು ಅಂಡ್ ಅವನ ವ್ಯಾಲ್ಯೂಯೇಷನ್ ಏನಾಗಿರುತ್ತೆ ಅನ್ನೋದು. ಈಗ ಇನ್ ರೂಲ್ 5 ಸಬ್ ರೂಲ್ 1 ಆಫ್ಟರ್ ದ ಫಸ್ಟ್ ಪ್ರೊವೈಸೋ the first proviso shall be inserted namely, and rule 5 already ಇದೆ ಆಕ್ಟ್ ಅಲ್ಲಿ, ಅದಕ್ಕೆ ಈ ಪ್ರೊವೈಸೋ ಆಡ್ ಮಾಡ್ತಿದೀವಿ. ಇದೇನು ಹೇಳುತ್ತೆ, ಸೊ ಇದಿಷ್ಟು ನಾವು ಸ್ಪೆಸಿಫಿಕಲಿ ಆಡ್ ಮಾಡಿರೋದು. ರಿಮೆಂಬರ್ ಮೇನ್ಸಿಗೂ ಸಹ ಕೇಳ್ತೀವಿ, CPC ಮೇನ್ಸ್ ಅಲ್ಲೂ ರಿಟರ್ನ್ ಸ್ಟೇಟ್ಮೆಂಟ್ ಪ್ಲೇಂಟ್ ರಿಲೇಟೆಡ್ ಕ್ವೆಶನ್ಸ್ ಬರುತ್ತೆ. ಸಿನ್ಸ್ ಅಮೆಂಡ್ಮೆಂಟ್ ಆಗಿದೆ, ಇಷ್ಟು ಒಳ್ಳೆ ಅಮೆಂಡ್ಮೆಂಟ್ ಅಂತಂದಾಗ 100% ನಿಮ್ಮನ್ನ ಎಕ್ಸಾಮ್ಗೆ ಕೇಳಬಹುದು. ಅಂಡ್ 10 ಮಾರ್ಕ್ಸ್ ಆನ್ಸರ್ಗೆನೆ ಕೇಳ್ತೀವಿ ಪ್ಲೇಂಟ್ ಅಂಡ್ ರಿಟರ್ನ್ ಸ್ಟೇಟ್ಮೆಂಟ್ ಯಾವಾಗ್ಲೂ. ಇನ್ಫ್ಯಾಕ್ಟ್ ಇದು ಅಮೆಂಡ್ಮೆಂಟ್ ಆಗಿರೋದ್ರಿಂದ ಸ್ಪೆಸಿಫಿಕ್ ಆಗಿ ಅಮೆಂಡ್ಮೆಂಟೇ ಬರೀರಿ, ಪ್ಲೀಡಿಂಗ್ಸ್ ರಿಲೇಟೆಡ್ ಅಂತಾನು ಕೇಳಬಹುದು. ಸೊ ಪ್ರಿಪೇರ್ ಆಗಿರಿ ಆನ್ಸರ್ ಬರೆಯೋದಕ್ಕೆ. ಪ್ರೊವೈಡೆಡ್ ಫರ್ದರ್ ದಟ್ ಎವ್ರಿ ಅಲಿಗೇಷನ್ ಆಫ್ ದ ಪ್ಲೇಂಟ್ ಇನ್ ದ every allegation of fact in the plaint, if not denied in the manner provided under Rule 3A of this order, shall be taken to be admitted except as against the person under disability. ಸೊ ಪರ್ಸನ್ ಅಂಡರ್ ಡಿಸಬಿಲಿಟಿ ಅನ್ನೋದು ಬಿಟ್ರೆ ಬೇರೆ ಎಲ್ಲ ಕಂಡೀಷನ್ ಅಲ್ಲೂ ಇವಾಗ ರೂಲ್ 3A ಅಲ್ಲಿ ಹೇಗೆಲ್ಲ ಡಿನೈ ಮಾಡಬೇಕು ಅಂತ ಹೇಳಿದ್ರು ಆ ರೀತಿ ನೀವು ಡಿನೈ ಮಾಡಿಲ್ಲ ಅನ್ನೋದಾದ್ರೆ ಅದನ್ನ ನಾವು ಆಕ್ಸೆಪ್ಟೆನ್ಸ್ ಅಂತ ತಗೊಳ್ತೀವಿ, ದಟ್ ನೀವು ಒಪ್ಕೊಂಡಿದ್ದೀರಿ ಅಂತ ಕನ್ಸಿಡರ್ ಮಾಡ್ತೀವಿ. ಅಂಡ್ ಇನ್ನೊಂದು ರೂಲ್ 10 ನಲ್ಲಿ ಇನ್ನೊಂದು ಹೊಸ ಪ್ರೊವೈಸೋ ಇನ್ಸರ್ಟ್ ಮಾಡ್ತಿದ್ದೀವಿ. ಅದೇನು ಅಂತಂದ್ರೆ provided further that no court shall make an order to extend the time provided under rule 1 of this order for filing the written statement. ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡೋದಕ್ಕೆ 30 days ಪ್ಲಸ್ 90 days ಏನಿದೆ ಇದನ್ನ ಯಾವ ಕೋರ್ಟ್ ಕೂಡ ಸಹ ಎಕ್ಸ್ಟೆಂಡ್ ಮಾಡೋ ಹಾಗಿಲ್ಲ. ಬಿಕಾಸ್ ನಾವು ನಮ್ಮ CPC ಅಲ್ಲಿ ಇದೆ ಏನಂತಂದ್ರೆ ಈ 90 days ಅಲ್ಲಿ ಕೂಡ ನಾವು ರಿಲ್ಯಾಕ್ಸೇಷನ್ ಕೊಟ್ಟಿದ್ದೀವಿ. ಓಕೆ 30 days ಅಲ್ಲಿ ನೀವು ಫೈಲ್ ಮಾಡೋಕ್ಕಾಗಲಿಲ್ಲ, ನಿಮಗೆ 90 days ಎಕ್ಸ್ಟೆನ್ಷನ್ ಸಿಗ್ತದೆ. ಈ 90 days ಅಲ್ಲೂ ಫೈಲ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಅಲ್ಲಿಗೆ ನಿಮ್ಮ ರೈಟ್ಸ್ ಕಳ್ಕೊಳ್ತೀರಿ. ಇದು ಹೊಸದಾಗಿ ಹೇಳ್ತಿರೋದು. ಮುಂಚೆ ಏನಿತ್ತು ಈ 90 days ಅಲ್ಲೂ ನೀವು ಫೈಲ್ ಮಾಡೋಕ್ಕಾಗಿಲ್ಲ ಅಂದರೆ ಮತ್ತೆ ಕೋರ್ಟ್ ಹತ್ರ ಬಂದು ನಿಮ್ಮ ರಿಕ್ವೈರ್ಡ್ ಏನೇನು ಹೇಳೋದಕ್ಕಿದೆ ಎಕ್ಸ್ಪ್ಲನೇಷನ್ ಅದನ್ನು ಹೇಳಿ ನೀವು ಮತ್ತೆ ಫೈಲ್ ಮಾಡಿ ಕೋರ್ಟ್ ಸ್ಯಾಟಿಸ್ಫೈ ಆದರೆ ಅನ್ನೋದಿತ್ತು. ಬಟ್ ಇಲ್ಲಿ ನಾವು ಎಕ್ಸಾಕ್ಟ್ ಒಂದು ಫುಲ್ ಸ್ಟಾಪ್ ಇಡ್ತಿದ್ದೀವಿ, 30 + 90 ಅಷ್ಟೇ. ಇನ್ನು ಮುಂದಕ್ಕೆ ಯಾವ ಕೋರ್ಟೂ ಸಹ ಈ ಟೈಮನ್ನು ಎಕ್ಸ್ಟೆಂಡ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಈಗ ಅಗೇನ್ ಇಂಪಾರ್ಟೆಂಟ್ ಆರ್ಡರ್ 15AA ಇನ್ಸರ್ಟ್ ಮಾಡ್ತಿದ್ದೀವಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕೇಸ್ ಮ್ಯಾನೇಜ್ಮೆಂಟ್ ಹಿಯರಿಂಗ್. ವಿಡಿಯೋ ಲೆಂದಿ ಆಗ್ತದೆ ಬಟ್ ಇಂಪಾರ್ಟೆಂಟ್ ಪೋರ್ಷನ್ಸ್ ಆ್ಯಂಡ್ ಡಿಸ್ಕಸ್ ಮಾಡಲೇಬೇಕು. ಹಾಗೆ ನಿಮಗೆ ಅರ್ಥ ಆಗೋ ರೀತಿ ನಾನು ಸಿಂಪಲ್ ಆಗಿ ಅರ್ಥ ಮಾಡಿಸ್ತಿದ್ದೀನಿ. ಸೊ ಕಂಟಿನ್ಯೂ. ಆ್ಯಂಡ್ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಅಂತಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಈ ಎಲ್ಲ ಪೋರ್ಷನ್ಸ್. ಕೇಸ್ ಮ್ಯಾನೇಜ್ಮೆಂಟ್ ಹಿಯರಿಂಗ್ ಕಂಪ್ಲೀಟ್ ಹೊಸ ಆರ್ಡರ್, ಈಗಾಗಲೇ ಸಾಕಷ್ಟು ಆರ್ಡರ್ ಇತ್ತು, ಅದ್ರ ಜೊತೆಗೆ ಇದು ಒಂದು ಹೊಸದಾಗಿ. ಬೇಸಿಕ್ಲಿ ಫಸ್ಟ್ ಕೇಸ್ ಮ್ಯಾನೇಜ್ಮೆಂಟ್ ಹಿಯರಿಂಗ್ ಅಂತಂದರೆ ಇದು ಹೇಳ್ತಿರೋದು ಫಸ್ಟ್
ಹಿಯರಿಂಗ್ ಏನ್ ನಡೆಯುತ್ತೆ ಕೇಸ್ದು ಅದರ ಬಗ್ಗೆ ಮಾತನಾಡ್ತಿದ್ದೀವಿ. ರೂಲ್ 1, ಕೇಸ್ ಮ್ಯಾನೇಜ್ಮೆಂಟ್ ಹಿಯರಿಂಗ್ ಕೋರ್ಟ್ ಶಾಲ್ ಹೋಲ್ಡ್ ಫಸ್ಟ್ ಕೇಸ್ ಮ್ಯಾನೇಜ್ಮೆಂಟ್ ಹಿಯರಿಂಗ್ ನಾಟ್ ಲೇಟರ್ ದ್ಯಾನ್ 4 weeks. ವೆರಿ ಇಂಪಾರ್ಟೆಂಟ್. ಪ್ಲೀಡಿಂಗ್ಸ್ ಮುಗ್ದಿದೆ ಅಂತಂದ್ರೆ ಪ್ಲೀಡಿಂಗ್ಸ್ ಮುಗ್ದ 4 weeks ಅಲ್ಲೇ ನೀವು ಫಸ್ಟ್ ಹಿಯರಿಂಗ್ ಅನ್ನ ಕಂಡಕ್ಟ್ ಮಾಡಲೇಬೇಕು. ಸೊ ನಾಟ್ ಲೇಟರ್ ದ್ಯಾನ್ 4 weeks ಫ್ರಮ್ ದ ಡೇಟ್ ಆಫ್ ಕಂಪ್ಲೀಷನ್ ಆಫ್ ಪ್ಲೀಡಿಂಗ್. ಪ್ಲೀಡಿಂಗ್ ಫೈಲಿಂಗ್ ಕಂಪ್ಲೀಟ್ ಆಗಿದೆ ಅಂತಂದ್ರೆ ಸೂಟ್ ರಿಲೇಟೆಡ್ ಅದರ 4 weeks ಒಳಗಡೆ ಅಂದ್ರೆ ವಿತಿನ್ ದಟ್ ಮಂತೇನೆ ನೀವು ಹಿಯರಿಂಗ್ ಕಂಡಕ್ಟ್ ಮಾಡಬೇಕು. ಪ್ಲೀಡಿಂಗ್ಸ್ ಆರ್ ಕಂಪ್ಲೀಟೆಡ್ ವೆನ್ ದ ಡಿಫೆಂಡೆಂಟ್ ಫೈಲ್ಸ್ ದ ರಿಟನ್ ಸ್ಟೇಟ್ಮೆಂಟ್ ಅಂಡ್ ದ ಸೂಟ್ ಇಸ್ ಸೆಟ್ ಫಾರ್ ಫ್ರೇಮಿಂಗ್ ಆಫ್ ಇಶ್ಯೂಸ್. ಪ್ಲೀಡಿಂಗ್ಸ್ ಕಂಪ್ಲೀಟ್ ಯಾವಾಗ ಆಗುತ್ತೆ ಅಂತಂದ್ರೆ ಪ್ಲೇಂಟ್ ಆಯ್ತು, ಸಮನ್ ಆಯ್ತು, ರಿಟರ್ನ್ ಸ್ಟೇಟ್ಮೆಂಟ್ ಫೈಲಿಂಗ್ ಆಗಿದೆ, ಇನ್ನೇನು ಫ್ರೇಮಿಂಗ್ ಆಫ್ ಇಶ್ಯೂಸ್ ಹೋಗಬೇಕು ಆರ್ಡರ್ 14 ಅಲ್ಲಿ. ಸೊ ಆ ಟೈಮ್ ಆ ಒಂದಿದ್ರಲ್ಲಿ ನಾವು ಫಸ್ಟ್ ಹಿಯರಿಂಗ್ ಕಂಡಕ್ಟ್ ಮಾಡಲೇಬೇಕು. ಆ ಫಸ್ಟ್ ಹಿಯರಿಂಗ್ 4 weeks ಅಲ್ಲೇನೆ ನಡಿಬೇಕು. ಆರ್ಡರ್ ಟು ಬಿ ಪಾಸ್ಡ್ ಇನ್ ಅ ಕೇಸ್ ಮ್ಯಾನೇಜ್ಮೆಂಟ್ ಹಿಯರಿಂಗ್ ಅಂಡ್ ಆ ಫಸ್ಟ್ ಹಿಯರಿಂಗ್ ಏನ್ ನಡೀತಿದೆ ಆ ಫಸ್ಟ್ ಹಿಯರಿಂಗ್ ಅಲ್ಲಿ ಆರ್ಡರ್ ಪಾಸ್ ಮಾಡಬೇಕು. ಏನು ಕೇಸ್ ಮ್ಯಾನೇಜ್ಮೆಂಟ್ ಹಿಯರಿಂಗ್ ಆಫ್ಟರ್ ಹಿಯರಿಂಗ್ ದ ಪಾರ್ಟೀಸ್ ಅಟ್ ಒನ್ಸ್ ಇಟ್ ಫೈಂಡ್ಸ್ ದಟ್ ದೇರ್ ಆರ್ ಇಶ್ಯೂಸ್ ಆಫ್ ಫ್ಯಾಕ್ಟ್ ಅಂಡ್ ಲಾ which are required to be tried, the court may pass an order. Issues ಇದೆ and ಅದರ ಅಂತಂದಾಗ ಅದರ ರಿಲೇಟೆಡ್ ನೀವು ಆರ್ಡರ್ ಪಾಸ್ ಮಾಡಬೇಕು. ಫ್ರೇಮಿಂಗ್ ಆಫ್ ಇಶ್ಯೂ ಬಿಟ್ವೀನ್ ಪಾರ್ಟೀಸ್ ಇನ್ ಅಕಾರ್ಡೆನ್ಸ್ ವಿತ್ ಆರ್ಡರ್ 14 ಆಫ್ ದ CPC ಆಫ್ಟರ್ ಎಕ್ಸಾಮಿನೇಷನ್ ಆಫ್ ಪ್ಲೀಡಿಂಗ್ಸ್ document produced before it and on examination conducted by court under rule 2 of order 10. If required, parties may be directed to submit draft issues. Required parties may be directed. ಜನರಲ್ ಆಗಿ ಕೋರ್ಟ್ ಏನೇ ನಮಗೆ ಇಶ್ಯೂಸ್ ಡ್ರಾಫ್ಟ್ ಮಾಡ್ತಿದ್ದು, ಇಲ್ಲಿ ಹೇಳ್ತಿರೋದು ಫಸ್ಟ್ ಹಿಯರಿಂಗ್ ಮುಗಿದ ಮೇಲೆ ನಾವು ಆ ಪಾರ್ಟೀಸ್ನ ಪ್ಲೀಡಿಂಗ್ಸ್ನ ಎಕ್ಸಾಮಿನ್ ಮಾಡಿ ಅವರ ಪ್ರೊಡ್ಯೂಸ್ ಮಾಡಿದಂಥ ಡಾಕ್ಯುಮೆಂಟ್ಸ್ನ ಎಕ್ಸಾಮಿನ್ ಮಾಡಿ ಹಾಗೆ ಅವರ ಫಸ್ಟ್ ಹಿಯರಿಂಗ್ ಏನು ನಡೀತೋ ಅದರ ಬೇಸಿಸ್ ಮೇಲೆ ಪಾರ್ಟೀಸ್ಗೆನೆ ಇಶ್ಯೂಸ್ ಅನ್ನ ಡ್ರಾಫ್ಟ್ ಮಾಡೋದಕ್ಕೆ ಹೇಳಬಹುದು. ಅಂಡ್ ಲಿಸ್ಟಿಂಗ್ ವಿಟ್ನೆಸಸ್ ಟು ಬಿ ಎಕ್ಸಾಮಿನ್, ಯಾವೆಲ್ಲ ವಿಟ್ನೆಸಸ್ನ ಎಕ್ಸಾಮಿನ್ ಮಾಡಬೇಕು ಅವರನ್ನ ಲಿಸ್ಟ್ ಮಾಡಿ. ಫಿಕ್ಸಿಂಗ್ ದ ಡೇಟ್ ಬೈ ವಿಚ್ ಎಫಿಡವಿಟ್ ಆಫ್ ದ ಎವಿಡೆನ್ಸ್ ಟು ಬಿ ಫೈಲ್ಡ್, ಯಾವ್ಯಾವ ಏನು affidavit ಫೈಲ್ ಆಗೋದಿದೆ ಎವಿಡೆನ್ಸ್ ರಿಲೇಟೆಡ್ ಅದನ್ನ ಫೈಲ್ ಮಾಡಬೇಕು. ಫಿಕ್ಸಿಂಗ್ ದ ಡೇಟ್ ಆನ್ ವಿಚ್ ದ ಎವಿಡೆನ್ಸ್ ಆಫ್ ದ ವಿಟ್ನೆಸಸ್ ಆಫ್ ದ ಪಾರ್ಟೀಸ್ ಟು ಬಿ ರೆಕಾರ್ಡೆಡ್, ಅದೇ ದಿನ ನಿಮಗೆ ಡೇಟ್ಸ್ ಫಿಕ್ಸ್ ಆಗುತ್ತೆ ದಟ್ ಯಾವಾಗ ಪಾರ್ಟೀಸ್ನ ಹಿಯರಿಂಗ್ ಇರುತ್ತೆ ಎವಿಡೆನ್ಸಸ್ದು ಅನ್ನೋದು. ಫಿಕ್ಸಿಂಗ್ ದ ಡೇಟ್ ಬೈ ವಿಚ್ ರಿಟನ್ ಆರ್ಗ್ಯುಮೆಂಟ್ಸ್ ಆರ್ ಟು ಬಿ ಫೈಲ್ಡ್ ಬಿಫೋರ್ ದ ಕೋರ್ಟ್ ಬೈ ದ ಪಾರ್ಟೀಸ್, ರಿಟನ್ ಆರ್ಗ್ಯುಮೆಂಟ್ಸ್ ಏನಿದೆ ಅದನ್ನ ಫೈಲ್ ಮಾಡಬೇಕು. ಫಿಕ್ಸಿಂಗ್ ದ ಡೇಟ್ ಆನ್ ವಿಚ್ ಓರಲ್ ಆರ್ಗ್ಯುಮೆಂಟ್ಸ್ ಆರ್ ಟು ಬಿ ಹರ್ಡ್ ಬೈ ದ ಕೋರ್ಟ್, ಓರಲ್ ಆರ್ಗ್ಯುಮೆಂಟ್ಸ್ ಯಾವಾಗ ಇರುತ್ತೆ. ಸೆಟ್ಟಿಂಗ್ ಟೈಮ್ ಲಿಮಿಟ್ ಫಾರ್ ದ ಪಾರ್ಟೀಸ್ ಅಂಡ್ ದೇರ್ ಅಡ್ವೊಕೇಟ್ಸ್ ಟು ಅಡ್ರೆಸ್ ಓರಲ್ ಆರ್ಗ್ಯುಮೆಂಟ್ಸ್, ಪಾರ್ಟೀಸ್ಗೆ ಏನು ಟೈಮ್ ಲಿಮಿಟ್ ಸೆಟ್ ಮಾಡೋದು ದಟ್ ಯಾವಾಗ ನಾವು ಓರಲ್ ಆರ್ಗ್ಯುಮೆಂಟ್ಸ್ ಅನ್ನ ಕಂಡಕ್ಟ್ ಮಾಡ್ತಿದೀವಿ ಅನ್ನೋದ್ರ ರಿಲೇಟೆಡ್. ನೆಕ್ಸ್ಟ್ ಟೈಮ್ ಲಿಮಿಟ್ ಫಾರ್ ದ ಕಂಪ್ಲೀಷನ್ ಆಫ್ ಟ್ರಯಲ್, ದಿಸ್ ಈಸ್ ದ ಅಟ್ಮೋಸ್ಟ್ ಇಂಪಾರ್ಟೆಂಟ್. ಅಂಡ್ ಈ ಎಂಟೈರ್ ಇದರಲ್ಲಿ ನಾನೇನು ಫಸ್ಟ್ ಪಾಯಿಂಟ್ ಹೈಲೈಟ್ ಅಂತ ಹೇಳಿದೆ ಅದು ಇಲ್ಲಿದೆ. ಏನ್ ಫಿಕ್ಸಿಂಗ್ ಡೇಟ್ ಆಫ್ ಸೆಟ್ಟಿಂಗ್ ಟೈಮ್ ಲಿಮಿಟ್, ನಾವೀಗ ಏನು ಟೈಮ್ ಲಿಮಿಟ್ ಫಿಕ್ಸ್ ಮಾಡಬೇಕು, ಈ ದಿನಕ್ಕೆ ಇದು ಮುಗ್ದೋಗ್ಬೇಕು ಅಂತೆಲ್ಲ ಟೈಮ್ ಲಿಮಿಟ್ ಫಿಕ್ಸ್ ಮಾಡಬೇಕು ಅಂತ ಏನು ಹೇಳ್ತೀವೋ ಇದು ಎಷ್ಟು ಆಗಿರಬೇಕು ಅಂತಂದ್ರೆ ಕೋರ್ಟ್ ಶಾಲ್ ಎನ್ಶೂರ್ ಆರ್ಗ್ಯುಮೆಂಟ್ಸ್ ಆರ್ ಕ್ಲೋಸ್ಡ್ ನಾಟ್ ಲೇಟರ್ ದ್ಯಾನ್ 24 months ಫ್ರಮ್ ದ ಡೇಟ್ ಆಫ್ ಫಸ್ಟ್ ಕೇಸ್ ಮ್ಯಾನೇಜ್ಮೆಂಟ್ ಹಿಯರಿಂಗ್. 24 months ಅಂತಂದ್ರೆ 2 ವರ್ಷ, ಆದ್ರೆ ಎಕ್ಸಾಮ್ ಅಲ್ಲಿ ಎಲ್ಲ ಕೇಳಿದಾಗ 24 months ಆನ್ಸರ್ ಆಗಿರುತ್ತೆ. ಸೊ ಯಾವತ್ತಿಂದ ಫಸ್ಟ್ ಹಿಯರಿಂಗ್ ಇಂದ 24 months, ಡೇಟ್ ಆಫ್ ಫೈಲಿಂಗ್ ಆಫ್ ಸೂಟ್ ಇಂದ 24 months ಅಲ್ಲ. ಕೇಸ್ ಫೈಲಿಂಗ್ ಇದೊಂದು ಕನ್ಫ್ಯೂಷನ್ ಇತ್ತು ಜನರಲಿ, ಸೊ ಅದೊಂದು ಕ್ಲಾರಿಟಿ ಏನಂತಂದ್ರೆ ಕೇಸ್ನ ಫಸ್ಟ್ ಹಿಯರಿಂಗ್ ಇಂದ 24 months ಒಳಗಡೆ ನೀವು ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ರೆಕಾರ್ಡಿಂಗ್ ಆಫ್ ಓರಲ್ ಎವಿಡೆನ್ಸ್ ಆನ್ ದ ಡೇ ಟು ಡೇ ಬೇಸಿಸ್, ಡೇ ಟು ಡೇ ಡೈಲಿ ಅಂತಂದ್ರೆ ದಿನ ರೀತಿ ಕೋರ್ಟ್ ಶಾಲ್ ಆಸ್ ಫಾರ್ ಆಸ್ ಪಾಸಿಬಲ್ ಎನ್ಶೋರ್ ಮಾಡ್ಕೋಬೇಕು ದಟ್ ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯ ಆದಷ್ಟು ದಟ್ ಎವಿಡೆನ್ಸ್ನ ಹಿಯರಿಂಗ್ ಏನಿದೆ ಓರಲ್ ಎವಿಡೆನ್ಸ್ ಅದು ಡೈಲಿ ಬೇಸಿಸ್ ಅಲ್ಲಿ ಕಂಪ್ಲೀಟ್ ಆಗಬೇಕು ಅಂಟಿಲ್ ದ ಕ್ರಾಸ್ ಎಕ್ಸಾಮಿನೇಷನ್ ಆಫ್ ಆಲ್ ವಿಟ್ನೆಸಸ್ ಇಸ್ ಕಂಪ್ಲೀಟ್. ಎಲ್ಲ ವಿಟ್ನೆಸಸ್ ಕ್ರಾಸ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಮಾಡೋ ತನಕ ನಾವು ಅದನ್ನ ಡೇ ಟು ಡೇ ಬೇಸಿಸ್ ಅಥವಾ ವೀಕ್ಲಿ ಬೇಸಿಸ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು. ಅಂತಂದ್ರೆ ಡೈಲಿ ಡೇಟ್ ಕೊಡ್ತಾ ಅಥವಾ ವೀಕ್ಲಿ ಒಂದು ಡೇಟ್ ಕೊಡ್ತಾ ಕಂಪ್ಲೀಟ್ ಮಾಡಬೇಕು ಅವರ ಎಕ್ಸಾಮಿನೇಷನ್ ಇನ್ ಚೀಫ್ ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್. Case management hearing during trial. The court may, if necessary, also hold the case management hearing any time during the trial to issue appropriate orders so as to ensure adherence of the parties to the date fixed under Rule 2. Rule 2 ಅಲ್ಲಿ ನಾವು ಪ್ರತಿಯೊಂದಕ್ಕೂ ಡೇಟ್ ಫಿಕ್ಸ್ ಮಾಡ್ತಿದೀವಿ. ಆ ಫಿಕ್ಸ್ ಆದಂತ ಡೇಟ್ ಪ್ರಕಾರನೇ ನಾವು ಹೋಗಬೇಕು ಅನ್ನೋದನ್ನ ಇನ್ ಬಿಟ್ವೀನ್ ಕೂಡ ಸಹ ಕೋರ್ಟ್ ಹಿಯರಿಂಗ್ ತಗೊಂಡು ಹೇಳಬಹುದು. ಪವರ್ ಆಫ್ ಕೋರ್ಟ್ ಇನ್ ದ ಕೇಸ್ ಮ್ಯಾನೇಜ್ಮೆಂಟ್ ಹಿಯರಿಂಗ್, ಇಲ್ಲಿ ಕೋರ್ಟ್ಗೆ ನಾವು ಹೆಚ್ಚಿನ ಪವರ್ ಅನ್ನ ಕೊಟ್ಟಿದೀವಿ. ಏನು
In case of case management hearing, court shall have power to ಏನಿದೆ powers prior to framing of issues. in fact ಈ ಎಲ್ಲ powers ನೀವು as a judge ಆಗ್ತಿದ್ದೀರಿ ಅಂತಂದ್ರೆ ನಿಮಗೆ ಸಿಗ್ತಿರೋಂಥದ್ದು. so please note, prior to framing of issues, hear and decide any pending application filed before the parties. ಬೇರೆ ಏನಾದರೂ ಪೆಂಡಿಂಗ್ ಅಪ್ಲಿಕೇಶನ್ ಇದ್ರೆ ಅದನ್ನ ಕಂಪ್ಲೀಟ್ ಆಗಿ ಹಿಯರಿಂಗ್ ಮಾಡಿ ಮುಗಿಸ್ಕೊಡಿ. direct parties to file compilation of documents or pleadings relevant to necessary for framing of issues ಫ್ರೇಮ್ ಮಾಡೋದಕ್ಕೆ ಬೇಕಾಗಿರುವಂಥ ಎಲ್ಲ ನೆಸೆಸರಿ ಡಾಕ್ಯುಮೆಂಟ್ಸ್ನ ಪ್ಲೀಡಿಂಗ್ಸ್ನ ಫಸ್ಟ್ ನೀವು ಸಬ್ಮಿಟ್ ಮಾಡಿ. ಎಕ್ಸ್ಟೆಂಡ್ ಆರ್ ಶಾರ್ಟನ್ ದ ಟೈಮ್ ಫಾರ್ ಕಂಪ್ಲೈನ್ಸ್ ವಿತ್ ಎನಿ ಪ್ರಾಕ್ಟಿಸ್ ಡೈರೆಕ್ಷನ್ ಆರ್ ಕೋರ್ಟ್ ಆರ್ಡರ್ ಇಫ್ ಇಟ್ ಫೈಂಡ್ ಸಫಿಷಿಯಂಟ್ ರೀಸನ್ ಟು ಡೂ ಸೊ. ಸೊ ಒಂದು ಇದನ್ನ ಎಕ್ಸ್ಟೆಂಡ್ ಮಾಡಬಹುದು ಟೈಮ್ ಲಿಮಿಟ್ನ, ಅಥವಾ ಇನ್ನೂ ಕಮ್ಮಿ ಮಾಡಬಹುದು ಏನಾದರೂ ರಿಕ್ವೈರ್ಡ್ ರೀಸನ್ಸ್ ಇದ್ದಲ್ಲಿ. adjourn or bring forward a hearing if it finds sufficient. adjourn ಮಾಡಬಹುದು ರಿಕ್ವೈರ್ಮೆಂಟ್ ಇದ್ದಲ್ಲಿ. direct a party to attend the court for purpose of examination under rule 2 of order 10. ಕೋರ್ಟ್ ಅಲ್ಲಿ ಹಿಯರಿಂಗ್ಗೆ ಎಕ್ಸಾಮಿನೇಷನ್ ಪರ್ಪಸ್ಗೆ ಅಪಿಯರ್ ಆಗೋದಕ್ಕೆ ಹೇಳಬೇಕು. ಕನ್ಸಾಲಿಡೇಟ್ ಪ್ರೊಸೀಡಿಂಗ್ಸ್ನ ವೈಂಡ್ ಅಪ್ ಕನ್ಸಾಲಿಡೇಟ್ ಮಾಡಿ ಅಂತ ಹೇಳಿ. ಸ್ಟ್ರೈಕ್ ಆಫ್ ದ ನೇಮ್ ಆಫ್ ಎನಿ ವಿಟ್ನೆಸ್ ಆರ್ ಎವಿಡೆನ್ಸ್ ದಟ್ ಟೀಮ್ಸ್ ಇರ್ರಿಲೆವೆಂಟ್ ಟು ದ ಇಶ್ಯೂಸ್ ಫ್ರೇಮ್. ಇಶ್ಯೂಸ್ಗೆ ಕೊಟ್ಟಂತ ವಿಟ್ನೆಸಸ್ನ ಹೆಸರು ಇರ್ರಿಲೆವೆಂಟ್ ಇದ್ರೆ ಅವರನ್ನ ಸ್ಟ್ರೈಕ್ ಆಫ್ ಮಾಡಿ. ಅಂದ್ರೆ ಎಲ್ಲಾರನ್ನೂ ಕರೆದು ಎಲ್ಲಾರ ಕತೆನೂ ಕೇಳ್ಬೇಕಂತೇನಿಲ್ಲ. ಡೈರೆಕ್ಟರ್ಸ್ ಸೆಪರೇಟ್ ಟ್ರಯಲ್ ಫಾರ್ ಎನಿ ಇಶ್ಯೂ. ಯಾವುದೇ ಒಂದು ಟ್ರಯಲ್ ಇಶ್ಯೂ ಸ್ಪೆಸಿಫಿಕ್ ಆಗಿ ಸೆಪರೇಟ್ ಟ್ರಯಲ್ ಬೇಕು ಅಂತಂದ್ರೆ ಅದಕ್ಕೆ ಸೆಪರೇಟ್ ಟ್ರಯಲ್ ಅನ್ನ ಕೊಡಬಹುದು. ಡಿಸೈಡ್ ದ ಆರ್ಡರ್ ಇನ್ ವಿಚ್ ದ ಇಶ್ಯೂಸ್ ಆರ್ ಟು ಬಿ ಟ್ರೈಡ್. ಇಶ್ಯೂಸ್ ಯಾವ ಆರ್ಡರ್ ಅಲ್ಲಿ ಟ್ರಯಲ್ ನಡಿಬೇಕು ಅದನ್ನ ಡಿಸೈಡ್ ಮಾಡ್ಕೊಳ್ಳಿ. ಎಕ್ಸ್ಕ್ಲೂಡ್ ಅನ್ ಇಶ್ಯೂ ಫ್ರಮ್ ಕನ್ಸಿಡರೇಷನ್. ಯಾವುದೇ ಒಂದು ಇಶ್ಯೂ ಅವಶ್ಯಕತೆ ಇಲ್ಲ ಅದನ್ನ ಕನ್ಸಿಡರೇಷನ್ ಇಂದ ತೆಗೆದುಹಾಕಿ. ಡಿಸ್ಮಿಸ್ ಆರ್ ಗಿವ್ ಜಡ್ಜ್ಮೆಂಟ್ ಆರ್ ಅ ಕ್ಲೇಮ್ ಆಫ್ಟರ್ ದ ಡಿಸಿಷನ್ ಆಫ್ ಅ ಪ್ರಿಲಿಮಿನರಿ ಇಶ್ಯೂ. ಪ್ರಿಲಿಮಿನರಿ ಇಶ್ಯೂ ನಂತರ ಡಿಸ್ಮಿಸ್ ಮಾಡಬಹುದು ಅಥವಾ ಜಜ್ಮೆಂಟ್ ಕೊಡಬಹುದು. ನೀವು ಪ್ರೈಮರಿ ಫಸ್ಟ್ ಹಿಯರಿಂಗ್ ನಂತರನೇ ನೀವು ಜಜ್ಮೆಂಟ್ ಕೊಡ್ಬೇಕಾ ಡಿಸ್ಮಿಸಲ್ ಮಾಡ್ಬೇಕಾ ಅನ್ನೋದನ್ನ ಡಿಸೈಡ್ ಮಾಡಬಹುದು. ಡೈರೆಕ್ಟ್ ದಟ್ ಎವಿಡೆನ್ಸ್ ಅಂದ್ರೆ ಸಫಿಷಿಯಂಟ್ ಗ್ರೌಂಡ್ಸ್ ಫಾರ್ಮ್ ಆಗ್ತಿದ್ರೆ ದೆನ್ ಯು ಕ್ಯಾನ್ ಕ್ಯಾರಿ ಆನ್, ಇಲ್ಲ ಅಂತಂದ್ರೆ ಡಿಸ್ಮಿಸಲ್ ಮಾಡಬಹುದು. ಡೈರೆಕ್ಟ್ ದ ಎವಿಡೆನ್ಸ್ ಟು ಬಿ ರೆಕಾರ್ಡೆಡ್ ಬೈ ಅ ಕಮಿಷನ್ ವೇರ್ ನೆಸೆಸರಿ ಇನ್ ಅಕಾರ್ಡೆನ್ಸ್ ವಿತ್ ಆರ್ಡರ್ 26. ಆರ್ಡರ್ 26 ಕಮಿಷನ್ಸ್ ಬಗ್ಗೆ ಹೇಳ್ತೀವಿ. 7 ಸೆಪರೇಟ್ ಗ್ರೌಂಡ್ಸ್ಗೆ ನಾವು ಕಮಿಷನ್ಸ್ ಇಶ್ಯೂ ಮಾಡಬಹುದು ಅನ್ನೋದೆಲ್ಲ ಆರ್ಡರ್ 26 ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಇದರ ರಿಲೇಟೆಡ್ ಅವರೇ ಬೇಕಿದ್ರೆ ಕಮಿಷನ್ಸ್ ಏನಿದೆ ಅವು ಎವಿಡೆನ್ಸ್ ಅನ್ನ ರೆಕಾರ್ಡ್ ಮಾಡಲಿ ಅನ್ನೋದನ್ನ ಡೈರೆಕ್ಟ್ ಮಾಡಬಹುದು. ರಿಜೆಕ್ಟ್ ಎನಿ ಎಫಿಡವಿಟ್ ಆರ್ ದ ಎವಿಡೆನ್ಸ್ ಫೈಲ್ಡ್ ಬೈ ದ ಪಾರ್ಟೀಸ್ ಕಂಟೈನಿಂಗ್ ಇರ್ರಿಲೆವೆಂಟ್ ಇನ್ಅಡ್ಮಿಸಿಬಲ್ ಆರ್ಗ್ಯುಮೆಂಟೇಟಿವ್ ಮಟೀರಿಯಲ್. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಆರ್ಗ್ಯುಮೆಂಟೇಟಿವ್ ರಿಲೇಟೆಡ್ ಇದೆ ಅಂತಂದ್ರೆ ಆ ರೀತಿ ಎವಿಡೆನ್ಸ್ನ ನೀವು ರಿಜೆಕ್ಟ್ ಮಾಡಬಹುದು. ಸ್ಟ್ರೈಕ್ ಆಫ್ ಎನಿ ಪಾರ್ಟ್ಸ್ ಆಫ್ ದ ಎಫಿಡವಿಟ್ ಆರ್ ಎವಿಡೆನ್ಸ್ ಫೈಲ್ಡ್ ಬೈ ದ ಪಾರ್ಟೀಸ್ ಕಂಟೈನಿಂಗ್ ಇರ್ರಿಲೆವೆಂಟ್ ಇನ್ಅಡ್ಮಿಸಿಬಲ್ ಆರ್ಗ್ಯುಮೆಂಟೇಟಿವ್ ಮಟೀರಿಯಲ್. ಯಾವುದೇ ಒಂದು ರಿಜೆಕ್ಟ್ ಮಾಡಬಹುದು ಅಥವಾ ಸ್ಟ್ರೈಕ್ ಆಫ್ ಮಾಡಬಹುದು ಸೇಮ್ ಎಫಿಡವಿಟ್ಸ್ ಅಥವಾ ಪಾರ್ಟ್ ಆಫ್ ಎಫಿಡವಿಟ್ ನ. ಡೆಲಿಗೇಟ್ ದ ರೆಕಾರ್ಡಿಂಗ್ ಆಫ್ ಎವಿಡೆನ್ಸ್ ಟು ಸಚ್ ಅಥಾರಿಟಿ ಅಪಾಯಿಂಟೆಡ್ ಬೈ ಕೋರ್ಟ್ ಫಾರ್ ದಿಸ್ ಪರ್ಪಸ್. ಎವಿಡೆನ್ಸ್ ನ ರೆಕಾರ್ಡಿಂಗ್ ನ ಸೆಪರೇಟ್ ಒಂದು ಅಥಾರಿಟಿಗೆ ನೀವು ಬೇಕಿದ್ರೆ ಡೆಲಿಗೇಟ್ ಮಾಡಬಹುದು ಕೆಲಸನ. ಪಾಸ್ ಆನ್ ಆರ್ಡರ್ ರಿಲೇಟಿಂಗ್ ಟು ಮಾನಿಟರಿಂಗ್ ಆಫ್ ರೆಕಾರ್ಡಿಂಗ್ ಆಫ್ ಎವಿಡೆನ್ಸ್ ಬೈ ಅ ಕಮಿಷನ್ ಆರ್ ಸಚ್ ಅಥಾರಿಟಿ. ಇಂಪಾರ್ಟೆಂಟ್ ಆಗುತ್ತೆ ಇದು, ದಟ್ ನಾವು ಮಾನಿಟರಿಂಗ್ ಆಫ್ ರೆಕಾರ್ಡಿಂಗ್ ಆಫ್ ಎವಿಡೆನ್ಸ್ ಸರಿಯಾಗಿ ನಡೀತಿದೆ ಅನ್ನೋದನ್ನ ರೆಕಾರ್ಡಿಂಗ್ ಆಫ್ ಎವಿಡೆನ್ಸ್ ಸರಿಯಾಗಿ ನಡೀತಿದೆ ಅನ್ನೋದನ್ನ ಮಾನಿಟರ್ ಮಾಡೋದಕ್ಕೆ ಒಂದು ಕಮಿಷನ್ ಅಥವಾ ಅಥಾರಿಟಿಗೆ ನಾವು ಹೇಳಬಹುದು. ಇಶ್ಯೂ ಡೈರೆಕ್ಷನ್ಸ್ ಆರ್ ಪಾಸ್ ಎನಿ ಆರ್ಡರ್ ಆರ್ ಫಾರ್ ದ ಪರ್ಪಸ್ ಆಫ್ ಮ್ಯಾನೇಜಿಂಗ್ ದ ಕೇಸ್ ಅಂಡ್ ಫರ್ದರಿಂಗ್ ದ ಓವರ್ ರೈಡಿಂಗ್ ಆಬ್ಜೆಕ್ಟಿವ್ ಆಫ್ ಇನ್ಶೂರಿಂಗ್ ದ ಎಫಿಷಿಯಂಟ್ ಡಿಸ್ಪೋಸಲ್ ಆಫ್ ದ ಸೂಟ್. ಇದಿಷ್ಟು ನಮಗೆ ಕೋರ್ಟ್ ಹತ್ರ ಇರುವಂತ ಒಂದು ಪವರ್ಸ್ ಈ ಎಲ್ಲ ಕನ್ಸಿಡರೇಷನ್ ಅಲ್ಲಿ. Next, when the court passes an order in exercise of these power, make it subject to the condition, including the condition, pay sum of money into the court. Required ಏನೆಲ್ಲ ಕಾಸ್ಟ್ ಇರುತ್ತೆ ಅದನ್ನ ಪೇ ಮಾಡಲೇಬೇಕು. ಸ್ಪೆಸಿಫೈ ದ ಕಾನ್ಸಿಕ್ವೆನ್ಸಸ್ ಆಫ್ ಫೇಲಿಯರ್ ಟು ಕಂಪ್ಲೈ ವಿತ್ ಆರ್ಡರ್ ಆಫ್ ದ ಕಂಡೀಷನ್. ಯಾವುದೇ ಒಂದು ಕಂಡೀಷನ್ ಅಲ್ಲಿ ಏನಾದರೂ ಫೇಲಿಯರ್ ದೆನ್ ಯಾವ ಕಂಡೀಷನ್ಸ್ ಅನ್ನೋದು ಸ್ಪೆಸಿಫೈ ಮಾಡಿ, ರೀಸನ್ಸ್ ಏನು ಫೇಲಿಯರ್ಗೆ ಅದನ್ನ ಮೆನ್ಷನ್ ಮಾಡಿ. While fixing the date for case management hearing, court may direct that the parties also to be present for the such case management hearing if it is of the view that there is a possibility of settlement between the parties. ಪಾರ್ಟೀಸ್ ನ ಸೆಟಲ್ಮೆಂಟ್ ಆಗಬಹುದು ಅನ್ನೋದಾದ್ರೆ ಕೇಸ್ ಮ್ಯಾನೇಜ್ಮೆಂಟ್ ಹಿಯರಿಂಗ್ ಏನಿದೆ ಯಾವತ್ತಿದೆ ಅನ್ನೋದರ ಡೇಟ್ ಎಕ್ಸೆಟ್ರಾ ಅದನ್ನ ಪಾರ್ಟೀಸ್ಗೂ ಸಹ ಡೈರೆಕ್ಟ್ ಮಾಡಬಹುದು. ಅಗೇನ್ ಅಡ್ಜರ್ನ್ಮೆಂಟ್ ರಿಲೇಟೆಡ್, ಅಗೇನ್ ಇದು ವೆರಿ ಇಂಪಾರ್ಟೆಂಟ್. ಅಡ್ಜರ್ನ್ಮೆಂಟ್ ಆರ್ಡರ್ 17 ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ದಟ್ 3 ಅಡ್ಜರ್ನ್ಮೆಂಟ್ಸ್ ಇರಬೇಕು. ಅದರ ರಿಲೇಟೆಡ್ ಏನಂತಂದ್ರೆ ಕೋರ್ಟ್ ಶೆಲ್ ನಾಟ್ ಅಡ್ಜರ್ನ್ ದ ಕೇಸ್ ಮ್ಯಾನೇಜ್ಮೆಂಟ್. ಅಡ್ಜರ್ನ್ ಮಾಡಂಗಿಲ್ಲ by sole reason that advocate appearing on behalf of a party is not present. ಪಾರ್ಟಿ ಅಡ್ವೊಕೇಟ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ನಾವು ಅಡ್ಜರ್ನ್ಮೆಂಟ್ ಕೊಡೋದಿಲ್ಲ. Provided adjournment of the hearing is sought in advance by moving an application, court may adjourn the hearing to another date upon the payment of such cost as the court deems fit by the party moving such application. ಬರೀ ಪಾರ್ಟಿ ಅಡ್ವೊಕೇಟ್ ಬಂದಿಲ್ಲ ಇವತ್ತು ಅಂತ ಹೇಳಿ ನಾವು ಅಡ್ಜರ್ನ್ಮೆಂಟ್ ಕೊಡೋದಿಲ್ಲ. ಬಟ್ ಆ ರೀತಿ ಏನಾದರೂ
ಮುಂಚೆನೇ ನೀವು ಅಪ್ಲಿಕೇಶನ್ ಹಾಕಿದ್ದೀರಿ ಅನ್ನೋದಾದ್ರೆ ಅಡ್ಜರ್ನ್ಮೆಂಟ್ ಸೀಕ್ ಮಾಡಬಹುದು. ಗಿವನ್ ರಿಕ್ವೈರ್ಡ್ ಕಾಸ್ಟ್ ಪೇ ಮಾಡಿ. ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಇನ್ ದಿಸ್ ರೂಲ್, ಕೋರ್ಟ್ ಇಸ್ ಸ್ಯಾಟಿಸ್ಫೈಡ್ ದಟ್ there is sufficient justified reason for the absence of the advocate, it may adjourn hearing upon next date for the condition it deems fit. ಬಟ್ ಅಕಸ್ಮಾತ್ ಏನಾದರೂ ಜೆನ್ಯೂನ್ ರೀಸನ್ಸ್ ಇದೆ ಆ್ಯಂಡ್ ಅದೊಂದು ಇದರಲ್ಲಿ ನಾವು ಬೇಕಿದ್ರೆ ಕೋರ್ಟ್ ಅಡ್ಜರ್ನ್ಮೆಂಟ್ ಕೊಡಬಹುದು ಆಬ್ಸೆನ್ಸ್ ಆಫ್ ಅಡ್ವೊಕೇಟ್ಗೆ. ನೆಕ್ಸ್ಟ್, ಕಾನ್ಸಿಕ್ವೆನ್ಸಸ್ ಆಫ್ ನಾನ್ ಕಂಪ್ಲೈನ್ಸ್ ವಿತ್ ಆರ್ಡರ್. ಈ ಎಲ್ಲ ಆರ್ಡರ್ಸಿಗೆ ಕಂಪ್ಲೈನ್ಸ್ ಆಗಲಿಲ್ಲ ಅಂತಂದರೆ ಅದರ ಕಾನ್ಸಿಕ್ವೆನ್ಸಸ್ ಏನು? ಕಂಡೋನ್ ಸಚ್ ನಾನ್ ಕಂಪ್ಲೈನ್ಸ್ ಬೈ ಪೇಮೆಂಟ್ ಆಫ್ ಕಾಸ್ಟ್. ಕೋರ್ಟ್ಗೆ ನೀವು ಕಾಸ್ಟ್ ಪೇ ಮಾಡಬೇಕಾಗತ್ತೆ. ಫೋರ್ಕ್ಲೋಸ್ ದ ನಾನ್ ಕಂಪ್ಲೈಂಟ್ ಪಾರ್ಟೀಸ್ ರೈಟ್ ಟು ಫೈಲ್ ಅಫಿಡವಿಟ್, ಕಂಡಕ್ಟ್ ಕ್ರಾಸ್ ಎಕ್ಸಾಮಿನೇಷನ್. ಪಾರ್ಟೀಸ್ ಅವರ ರೈಟ್ಸ್ ಅನ್ನ ಕಳ್ಕೊಳ್ತಾರೆ, ಕ್ರಾಸ್ ಎಕ್ಸಾಮಿನೇಷನ್ ಎಕ್ಸೆಟ್ರಾ ರಿಲೇಟೆಡ್. ಡಿಸ್ಮಿಸಲ್ ಆಗತ್ತೆ ಪ್ಲೇಂಟ್ ಅಥವಾ ಅಲೌ ದ ಸೂಟ್ ವೇರ್ ನಾನ್ ಕಂಪ್ಲೈನ್ಸ್ ಇಸ್ ವಿಲ್ಫುಲ್. ಬೇಕು ಅಂತಾನೆ ಮಾಡ್ತಿದ್ದಾರೆ. ಮುಂಚೆ ನಾವೆಲ್ಲ ಡ್ರ್ಯಾಗ್ ಮಾಡೋಕ್ಕೆ ಡಿಲೇ ಮಾಡೋದಕ್ಕೆ ಅಪೋಸಿಟ್ ಪಾರ್ಟಿ ಈ ಥರ ಆಟ ಆಡ್ತಿತ್ತು. ಬಟ್ ಇವಾಗ ಆ ಥರ ಎಲ್ಲ ಏನಿಲ್ಲ, ನಿಮ್ಮ ಪ್ಲೇಂಟ್ ಡಿಸ್ಮಿಸಲ್ ಆಗುತ್ತೆ. Next, in order 17 in rule 1 sub rule 1 proviso the following shall be substituted. ಮುಂಚೆ adjournment order 17 ಏನಿದೆ ಅದನ್ನ ಈ ಒಂದು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದೀವಿ. ದಿಸ್ ಈಸ್ ಅಗೇನ್ ಇಂಪಾರ್ಟೆಂಟ್ ಫಾರ್ ಯೋರ್ ಪ್ರಿಲಿಮ್ಸ್ ಅಂಡ್ ಜನರಲ್ ಆಗಿನೂ. ಏನಂತಂದ್ರೆ adjournment 3 adjournments ಅನ್ನೋದು ಗೊತ್ತಿತ್ತು, ಬಟ್ ಏನು ಪ್ರೊವೈಡೆಡ್ ದಟ್ ನೋ ಸಚ್ adjournment. ಆ 3 adjournments ಏನಿದೆ ಅದಕ್ಕೆ ಪ್ರೊವೈಸೋ ಏನಂತಂದ್ರೆ no such adjournment shall be granted more than 3 times to a party during the hearing of the suit, and overall duration of 3 adjournments shall not exceed 30 days. ಆ 3 adjournments ನ overall duration 30 days ನ ಮೀರಿರುವಂಥದ್ದು ಆಗಿರಬಾರ್ದು. ಕ್ಲಿಯರ್? ದಿಸ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್, ಆರ್ಡರ್ 18. ಇದಕ್ಕೆ ಇದನ್ನೆಲ್ಲ ನಾವು ಸಬ್ಸ್ಟಿಟ್ಯೂಟ್ ಮಾಡಿದೀವಿ. ರೂಲ್ 3A, 3B, 3C. So that copy of written arguments ಇದೆಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ 7 days prior to commencement of oral arguments. ಇದು ಇಂಪಾರ್ಟೆಂಟ್. ಪಾರ್ಟಿ ಶಾಲ್ ವಿತಿನ್ 7 days prior to commencing of oral argument. ಓರಲ್ ಆರ್ಗ್ಯುಮೆಂಟ್ಸ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ 7 days ಮುಂಚೆನೆ ನೀವು ಕನ್ಸೈಸ್ಲಿ ಡಿಸ್ಟಿಂಕ್ಟ್ ಹೆಡ್ಡಿಂಗ್ಸ್ ರಿಟನ್ ಆರ್ಗ್ಯುಮೆಂಟ್ ಅನ್ನ ಕೊಡಬೇಕು ಇನ್ ಸಪೋರ್ಟ್ ಆಫ್ ಹಿಸ್ ಕೇಸ್ ಟು ದ ಕೋರ್ಟ್, ಅಂಡ್ ಸಚ್ ರಿಟನ್ ಆರ್ಗ್ಯುಮೆಂಟ್ ಶಾಲ್ ಫಾರ್ಮ್ ಪಾರ್ಟ್ ಆಫ್ ದ ರೆಕಾರ್ಡ್. ನೀವೇನು ಓರಲ್ ಆರ್ಗ್ಯುಮೆಂಟ್ಸ್ ಕಂಡಕ್ಟ್ ಮಾಡ್ತೀರೋ ಅದರ 7 ದಿನ ಮುಂಚೆನೆ ರಿಟರ್ನ್ ಆರ್ಗ್ಯುಮೆಂಟ್ಸ್ ಅನ್ನ ಬರೆದು ಕೋರ್ಟ್ಗೆ ನಿಮ್ಮ ರಿಟರ್ನ್ ಆರ್ಗ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕು, ಅಂಡ್ ಅದು ಈ ಕೇಸ್ನ ಒಂದು ರೆಕಾರ್ಡ್ ಅಲ್ಲಿ ಬರಬೇಕು. ದ ರಿಟರ್ನ್ ಆರ್ಗ್ಯುಮೆಂಟ್ ಶಾಲ್ ಕ್ಲಿಯರ್ಲಿ ಇಂಡಿಕೇಟ್, ಅಂಡ್ ಆ ರಿಟರ್ನ್ ಆರ್ಗ್ಯುಮೆಂಟ್ ಕ್ಲಿಯರ್ ಆಗಿ ಬರ್ತಿರ್ಬೇಕು. ಏನಂತಂದ್ರೆ ಇಂಡಿಕೇಟ್ ದ ಪ್ರೊವಿಷನ್ ಆಫ್ ಲಾ ಬೇಯಿಂಗ್ ಸೈಟೆಡ್ ಇನ್ ಸಪೋರ್ಟ್ ಆಫ್ ದ ಆರ್ಗ್ಯುಮೆಂಟ್ಸ್. ನೀವೇನು ಆರ್ಗ್ಯುಮೆಂಟ್ಸ್ ತಗೊಂತಿದ್ರೋ ಅದಕ್ಕೆ ಸಪೋರ್ಟ್ ಆಗ್ತಿರುವಂಥ ಲಾ ಯಾವುದು, ಯಾವ ಸೈಟೇಷನ್, ಜಡ್ಜ್ಮೆಂಟ್ ಏನು ರೆಫರ್ ಮಾಡ್ತಿದ್ದೀರಿ, ದಟ್ ಸೋ ಅಂಡ್ ಸೋ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಜಡ್ಜ್ಮೆಂಟ್ ಅಲ್ಲಿ ಈ ಥರ ಹೇಳಿದ್ದಾರೆ, ಸೊ ಹಾಗಾಗಿ ನಾನು ನನ್ನ ಆರ್ಗ್ಯುಮೆಂಟ್ಸ್ನ ಇದಕ್ಕೆ ರಿಲೈ ಮಾಡ್ತೀನಿ ಅಂತೆಲ್ಲ ಏನು ಹೇಳ್ತಿರೋ ಆ ಜಡ್ಜ್ಮೆಂಟ್ಸ್ನ ಮುಂಚೆನೇ ಹೇಳಬೇಕು. ಪಾರ್ಟಿ ಅಂಡ್ ಇನ್ಕ್ಲೂಡ್ ಕಾಪೀಸ್ ಆಫ್ ಜಡ್ಜ್ಮೆಂಟ್ಸ್, ಆ ಜಡ್ಜ್ಮೆಂಟ್ ಕಾಪೀಸ್ ಇನ್ಕ್ಲೂಡ್ ಮಾಡಿ. being relied upon by the party, and care should be taken to cite only one judgment on one point. ಒಂದು ಪಾಯಿಂಟ್ ಒಂದೇ ಜಡ್ಜ್ಮೆಂಟ್ ಅನ್ನೇ ನೀವು ಸೈಟ್ ಮಾಡಿ, ಹಲವಾರು ಜಡ್ಜ್ಮೆಂಟ್ಸ್ ಅಲ್ಲ. ಸ್ವಲ್ಪ ರಿಸರ್ಚ್ ಕೆಲಸನೂ ಜಾಸ್ತಿ ಆಗುತ್ತೆ ಈಗ ಅಡ್ವೊಕೇಟ್ಗೆ. a copy and filing ಕೆಲಸನೂ ಜಾಸ್ತಿ ಆಗುತ್ತೆ. Copy of such written argument shall be furnished simultaneously to the opposite party, and ಇದೆಲ್ಲಾನು ನೀವು opposite partyಗೂ ಕೂಡ ಸಹ ಕೊಡಬೇಕು. ಅಂದ್ರೆ ಬರೀ ಕೋರ್ಟ್ ಕೊಡೋದಷ್ಟೇ ಅಲ್ಲ, opposite partyಗೂ ಎಲ್ಲ ಕೊಡಬೇಕು. Court may, if it deems fit after conclusion of hearing, permit the parties to file revised written arguments, and ಅದಾದ ನಂತರ ಪಾರ್ಟೀಸ್ಗೆ ಇದು ಸಿಕ್ಕಿದ ಮೇಲೆ ಕೋರ್ಟ್ ಬೇಕಿದ್ರೆ ಪಾರ್ಟೀಸ್ಗೆ ಆಪೋಸಿಟ್ ಪಾರ್ಟಿಗೆ ರಿವೈಸ್ಡ್ ರಿಟರ್ನ್ ಆರ್ಗ್ಯುಮೆಂಟ್ಸ್ ಏನಿತ್ತು ಅದನ್ನ ರಿವೈಸ್ ಮಾಡಿ ಬರೆಯೋದಕ್ಕೆ ಟೈಮ್ ಪೀರಿಯಡ್ ಅನ್ನ ಕೊಡಬಹುದು, ಅಂಡ್ ಅದು 1 week ಗಿಂತ ಜಾಸ್ತಿ ಆಗಿರಬಾರ್ದು. No adjournment shall be granted for the purpose of filing the written argument unless court, for the reasons to be recorded in writing, considers necessary to grant such adjournment. And ಈ ರಿವೈಸ್ಡ್ ನೀವು ಆರ್ಗ್ಯುಮೆಂಟ್ಸ್ ಬರೆಯೋದಕ್ಕೋಸ್ಕರ ನಿಮಗೆ ಅಡ್ಜರ್ನ್ಮೆಂಟ್ ಕೊಡೋದಿಲ್ಲ, ಬಟ್ ರಿಕ್ವೈರ್ಡ್ ರೀಸನ್ಸ್ ಇದೆ. ಫಾರ್ ಎಕ್ಸಾಂಪಲ್, ಇವತ್ತು ನಮಗೆ ಸಿಕ್ಕಿರೋದು ಅಂಡ್ ನಾಳೆನೇ ಹೇಳಿ ಅಂತಂದ್ರೆ ಆಗೋದಿಲ್ಲ, ಸೊ ಆ ಥರ ಕಂಡೀಷನಲ್ಲಿ ಅಡ್ಜರ್ನ್ಮೆಂಟ್ ಕೊಡಬಹುದು. ಇಟ್ ಶಾಲ್ ಬಿ ಓಪನ್ ಟು ದ ಕೋರ್ಟ್ ಟು ಲಿಮಿಟ್ ದ ಟೈಮ್ ಫಾರ್ ಓರಲ್ ಸಬ್ಮಿಷನ್ಸ್ having regard to the nature and complexity of the nature. ಸೊ ಅದು ಕೋರ್ಟ್ನ ಒಂದು ಇದರಲ್ಲಿ ಓಪನ್ ಇರುತ್ತೆ, ಏನು ಓರಲ್ ಸಬ್ಮಿಷನ್ಸ್ಗೆ ಎಷ್ಟು ಟೈಮ್ ಅನ್ನೋದು ಕೊಡಬೇಕು, ಡಿಪೆಂಡಿಂಗ್ ಅಪಾನ್ ಕಾಂಪ್ಲೆಕ್ಸಿಟಿ ಆಫ್ ದ ಕೇಸ್. ಇನ್ ದ ರೂಲ್ 4, ಆಫ್ಟರ್ ದ ಸಬ್ ರೂಲ್ 1C, ದ ಫಾಲೋಯಿಂಗ್ ಸಬ್ ರೂಲ್ ಶಾಲ್ ಬಿ ಇನ್ಸರ್ಟೆಡ್, ನೇಮ್ಲಿ ರೂಲ್ 4 ಅಲ್ಲಿ ಈ ಸಬ್ ರೂಲ್ಸ್ ಅನ್ನ ಇನ್ಸರ್ಟ್ ಮಾಡ್ತಿದೀವಿ. ದ affidavit of evidence of all witnesses whose evidence is proposed to be led by party shall be filed simultaneously by that party at the time directed in the case management hearing.
ಸೊ ಅವರ ಅಫಿಡವಿಟ್ ಸಬ್ಮಿಟ್ ಮಾಡಬೇಕು. ಆ್ಯಂಡ್ party shall not lead additional evidence by the affidavit of any witness including the witness who has already filed in the affidavit. ಯಾರೆಲ್ಲ ವಿಟ್ನೆಸಸ್ ಸಾಕ್ಷಿಗಳಿದ್ದಾರೆ ಅಂತ ಹೇಳ್ತೀವೋ ಅವರನ್ನ ಮೀರಿನ ಯಾರನ್ನು ನಾವು ಹೊಸದಾಗಿ ಆ್ಯಡ್ ಮಾಡೋಕ್ಕಾಗೋದಿಲ್ಲ ಅನ್ಲೆಸ್ ಸಫಿಷಿಯಂಟ್ ಕಾಸ್ ಇದೆ. ಆ್ಯಂಡ್ ಅಪ್ಲಿಕೇಶನ್ ಹಾಕಿ ನಾವು ಕೋರ್ಟದ ಪರ್ಮಿಷನ್ ತಗೊಂಡು ಇದನ್ನು ಮಾಡಬಹುದು. ಕೋರ್ಟ್ ನಮಗೆ ಪರ್ಮಿಷನ್ ಕೊಟ್ಟರೆ a party shall however have the right to withdraw any of the affidavits. ಪಾರ್ಟಿ ವಿಡ್ರಾ ಮಾಡ್ಕೊಳ್ಬಹುದು. ಯಾವುದೇ ಒಂದು ಎವಿಡೆನ್ಸ್ ರಿಲೇಟೆಡ್ ಹಾಕಿರುವಂಥ ಎಫಿಡವಿಟ್ಸ್ನ ನಾವು ವಿಡ್ರಾ ಮಾಡ್ಕೊಬಹುದು. ಎನಿ ಟೈಮ್ ಪ್ರಯರ್ ಟು ಕಮೆನ್ಸ್ಮೆಂಟ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ಆಫ್ ದಟ್ ವಿಟ್ನೆಸ್ ವಿತೌಟ್ ಎನಿ ಅಡ್ವರ್ಸ್ ಇನ್ಫರೆನ್ಸ್ ಬೇಯಿಂಗ್ ಡ್ರಾನ್ ಬೇಸ್ಡ್ ಆನ್ ಸಚ್ ವಿಡ್ರಾಲ್. ಯಾವುದೇ ಒಂದು ಅಡ್ವರ್ಸ್ ಇನ್ಫರೆನ್ಸ್ ಇಲ್ಲದೆ ಅಂದರೆ ಬೇರೆ ಪಾರ್ಟಿಗೆ ಪ್ರಿಜುಡಿಸ್ ಕಾಸ್ ಮಾಡದೆ ನೀವು ಬೇಕಿದ್ರೆ ವಿಡ್ರಾನು ಸಹ ಮಾಡ್ಕೋಬಹುದು. Then order 19 after the rule 3 following new rules are inserted. Order 19 ಅಲ್ಲಿ ಹೊಸ ರೂಲ್ಸ್ ಇನ್ಸರ್ಟ್ ಮಾಡ್ತಿದ್ವಿ. that court may control evidence. First thing, court evidence ಅನ್ನ ಕಂಟ್ರೋಲ್ ಮಾಡಬಹುದು. by directions regulate the evidence as to issues which it requires evidence and manner in which such evidence may be placed before the court. ಯಾವ ರೀತಿ ಎವಿಡೆನ್ಸ್ ಕೊಡಬೇಕು ಅನ್ನೋದನ್ನ ಎಲ್ಲ ಕೋರ್ಟ್ ಕಂಟ್ರೋಲ್ ಮಾಡಬಹುದು, ರೆಗ್ಯುಲೇಟ್ ಮಾಡಬಹುದು. ಕೋರ್ಟ್ ಮೇ ಇನ್ ಇಟ್ಸ್ ಡಿಸ್ಕ್ರಿಷನ್, ದಿಸ್ ಇಸ್ ಇಂಪಾರ್ಟೆಂಟ್. ಕೋರ್ಟ್ ಇಷ್ಟ ಇದ್ರೆ ಡಿಸ್ಕ್ರಿಷನ್ ಅಲ್ಲಿ ಅದರ ರೀಸನ್ಸ್ ರೆಕಾರ್ಡ್ ಮಾಡ್ತಾ ಎಕ್ಸ್ಕ್ಲೂಡ್ ಎವಿಡೆನ್ಸ್ ದಟ್ ವುಡ್ ಅದರ್ವೈಸ್ ಬಿ ಪ್ರೊಡ್ಯೂಸ್ಡ್ ಬೈ ದ ಪಾರ್ಟೀಸ್ ಪ್ರೊಡ್ಯೂಸ್ ಮಾಡ್ತಿರೋಂಥ ಯಾವುದೇ ಎವಿಡೆನ್ಸ್ನ ಕೋರ್ಟ್ ಎಕ್ಸ್ಕ್ಲೂಡ್ ಮಾಡಬೇಕು ಅಂತಿದ್ರೆ ಅವರನ್ನ ನಾನು ಕೇಳೋದಿಲ್ಲ. ದೆನ್ ಕೋರ್ಟ್ ಇಷ್ಟ ಬಟ್ ರೀಸನ್ಸ್ ರೆಕಾರ್ಡ್ ಮಾಡಿ ಅದನ್ನ ಹೇಳಬೇಕಾಗತ್ತೆ. ಫಾರ್ಮ್ಯಾಟ್ ಆ್ಯಂಡ್ ಗೈಡ್ಲೈನ್ಸ್ ಆಫ್ ಅಫಿಡವಿಟ್ ಆಫ್ ಎವಿಡೆನ್ಸ್. ಸೊ ಎವಿಡೆನ್ಸ್ ಯಾವ ರೀತಿ ಸಬ್ಮಿಟ್ ಆಗಬೇಕು ಅದರ ಫಾರ್ಮ್ಯಾಟ್ ಮತ್ತು ಗೈಡ್ಲೈನ್ಸ್ ಅನ್ನು ಕೊಟ್ಟಿದ್ದೀವಿ. affidavit must comply with the form and requirements set forth below. ಮುಂದಕ್ಕೆ ಹೇಳಿರೋದು ರೀತಿ such affidavit shall be confined and also follow chronological sequence of the dates and events that are relevant for proving any fact or any other matter dealt with. ಪ್ರತಿಯೊಂದು ಕ್ರೋನಾಲಜಿಕಲ್ ಆರ್ಡರ್ ಅಂದರೆ ಡೇಟ್ ವೈಸ್ ಏನೇ ನಡಿಬೇಕು. ಯಾರಲ್ಲಿ ನೀವೇನೇನು ಕೇಸ್ ಮೆನ್ಷನ್ ಮಾಡ್ತೀರೋ ಅದು ಡೇಟ್ ವೈಸ್ ಇರಬೇಕು. Each paragraph of affidavit should, as far as possible, be confined to a distinct portion of the subject matter and material fact. So, ಬೇರೆ material fact ಅಥವಾ distinct portion ಗೆ related affidavits ಆಗಿರಬೇಕು. Affidavit shall state, affidavit ಅಲ್ಲಿ which of the statement in it are made for the deponent's own knowledge and which are matters of information of belief. ಯಾವುದು ಅವನ ನಾಲೆಜ್ ಇದ್ದು ಮಾಡಿದ್ದಾನೆ, ಅವನಿಗೆ ಗೊತ್ತು, ಅವನಿಗೆ ನಾಲೆಜ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾನೆ, ಅದನ್ನ ಮೆನ್ಷನ್ ಮಾಡಬೇಕು. ಅಥವಾ ಹೌದು ಈ ತರ ಇರಬಹುದು ಅಂತ ನಾನು ನಂಬಿದ್ದೀನಿ ಅನ್ನೋದನ್ನ ಹೇಳ್ತಾನೆ, ದೆನ್ ಅದನ್ನ ಸ್ಪೆಸಿಫೈ ಮಾಡಬೇಕು. ಸೋರ್ಸಸ್ ಫಾರ್ ಮ್ಯಾಟರ್ಸ್ ಆಫ್ ಇನ್ಫಾರ್ಮೇಶನ್ ಆರ್ ಬಿಲೀಫ್. ಅಂಡ್ ನಾನು ನಂಬ್ತಿದ್ದೀನಿ ಈ ತರ ಇದು ನಡೆದಿರಬಹುದು ಅನ್ನೋದು ನನಗೆ ನಂಬಿಕೆ. ಅದಕ್ಕೆ ಏನ್ ಸೋರ್ಸ್ ಅಂದ್ರೆ ಈ ತರ ಆಗಿತ್ತು, ಸೊ ಹಾಗಾಗಿ ಈ ತರ ಅನ್ಕೊಂಡಿದ್ದೀನಿ ಅನ್ನೋದರ ಸೋರ್ಸ್ ಏನು ಅನ್ನೋದನ್ನ ಅವ್ನು ಮೆನ್ಷನ್ ಮಾಡಬೇಕು. An affidavit should have pages ನಂಬರ್ ಮಾಡಿರಬೇಕು ಕಾನ್ಸಿಕ್ಯೂಟಿವ್ಲಿ. ಇನ್ಮೇಲಿಂದ affidavit ಜಾಸ್ತಿ ಫೈಲ್ ಮಾಡಬೇಕಲ್ಲ, ಸೊ ಎಲ್ಲ ಪೇಜ್ ನಂಬರು ಬರೀಬೇಕು, ಸಪ್ರೇಟ್ ಡಾಕ್ಯುಮೆಂಟ್ ಆರ್ ಆಸ್ ಒನ್ ಆಫ್ ದ ಸೆವೆರಲ್ ಡಾಕ್ಯುಮೆಂಟ್ ಕಂಟೈನ್ ಇನ್ ದ ಫೈಲ್. ಬಿ ಡಿವೈಡೆಡ್ ಇಂಟು ನಂಬರ್ಡ್ ಪ್ಯಾರಾಗ್ರಾಫ್. ಪ್ರತಿಯೊಂದು ಪ್ಯಾರಾಗ್ರಾಫ್ನ ನಂಬರ್ ಮಾಡಬೇಕು. ಯೂಶಲಿ ನಾವು ಪ್ಲೀಡಿಂಗ್ಸ್ ಅಲ್ಲಿ ಇದನ್ನ ಹೇಳ್ತೀವಿ, ಹಾಗೆ ಈಗ ಅಫಿಡವಿಟ್ ಅಲ್ಲೂ ನಂಬರಿಂಗ್ ಮಾಡಿ. ಹ್ಯಾವ್ ಆಲ್ ನಂಬರ್ಸ್ ಇನ್ಕ್ಲೂಡಿಂಗ್ ಡೇಟ್ಸ್ ಎಕ್ಸ್ಪ್ರೆಸ್ಡ್ ಇನ್ ಫಿಗರ್ಸ್. ನಾವು ಎಲ್ಲಿ ನಂಬರ್ಸ್ ದುಡ್ಡು ಅಥವಾ ಡೇಟ್ಸ್ ಬರೀತಿದ್ವಿ ಅದನ್ನ ನೀವು ಫಿಗರ್ಸ್ ಅಲ್ಲೂ ಸಹ ಮೆನ್ಷನ್ ಮಾಡಬೇಕು. ಅಂತಂದರೆ 2000 ರೂಪೀಸ್ ಅಂತ ಅಂದರೆ ಅದನ್ನ ಬರೀ 2000 ಅಂತ ಬರೆಯೋದ್ರ ಆಗೋದಿಲ್ಲ, 2000 ರೂಪೀಸ್ ಓನ್ಲಿ ಅನ್ನೋದನ್ನ ಬರಿಬೇಕು ಅಂತ ಹೇಳ್ತಿರೋದು. If any of the documents referred in the body of the affidavit are annexed to the affidavit, any other pleadings as given in the annexures are page numbers, such document that are relied upon. ಯಾವ ಡಾಕ್ಯುಮೆಂಟ್ ಮೇಲೆ ನೀವು ರಿಲೈ ಆಗ್ತೀವಿ, ಯಾವುದಾದ್ರು ಸೇಲ್ ಡೀಡ್ ಇದೆ, ವಿಲ್ ಇದೆ, ದೆನ್ ಅದನ್ನ ನೀವು ಅನೆಕ್ಷರ್ ಅಲ್ಲೇ ಹಾಕಿದ್ದೀರಿ, ದೆನ್ ಅವುಗಳಿಗೆ ನಂಬರಿಂಗ್ ಮಾಡಿ ಇದನ್ನ ನಾನು ಅಟ್ಯಾಚ್ ಮಾಡಿದ್ದೀನಿ ಅನ್ನೋದನ್ನ ಹೇಳಬೇಕಾಗತ್ತೆ. ಇದಿಷ್ಟು. ನೆಕ್ಸ್ಟ್, ಇನ್ಸರ್ಷನ್ ಆಫ್ ನ್ಯೂ ಅಪೆಂಡಿಕ್ಸ್ 1A. ಹೊಸ ಅಪೆಂಡಿಕ್ಸ್ ಆ್ಯಡ್ ಆಗಿದೆ ಆಫ್ ದ ಪ್ರಿನ್ಸಿಪಲ್ ಆಕ್ಟ್. ಅಂಡ್ ಇದರಲ್ಲಿ ನಾವು ಸ್ಟೇಟ್ಮೆಂಟ್ ಆಫ್ ಟ್ರೂತ್ ಅಂತಂದ್ರೆ ಸ್ಟೇಟ್ಮೆಂಟ್ ಆಫ್ ಟ್ರೂತ್ ಹೆಡ್ಡಿಂಗ್ ಇದು ಅಪೆಂಡಿಕ್ಸ್ 1A ಅಂತ ಆ್ಯಡ್ ಮಾಡಿದ್ವಿ. ಅಫಿಡವಿಟ್ ಏನಿದೆ ಅದರ ಅಡಿಷನ್ ಅಲ್ಲಿ ಸ್ಟೇಟ್ಮೆಂಟ್ ಆಫ್ ಟ್ರೂತ್ ನ ಅಟ್ಯಾಚ್ ಮಾಡಿ ಅಂತ. ಇದುವರೆಗೂ ನಾವೇನು ಡಿಸ್ಕಸ್ ಮಾಡಿದ್ವೋ ಅದು ಇದೇನೆ, ಇದನ್ನ ಅಟ್ಯಾಚ್ ಮಾಡಿ ಇದರಲ್ಲೆಲ್ಲ ಬರೀರಿ ಅಂತ. ಇದು ಆರ್ಡರ್ 6 ರೂಲ್ 15A ಅಂಡ್ ಆರ್ಡರ್ 11 ರೂಲ್ 3 ಇದರಲ್ಲಿ ನಡೆಯುತ್ತೆ. ಸೊ ಡಿಪಾನೆಂಟ್ ಹೆಸರು ಎಕ್ಸೆಟ್ರಾ ಈ ಡೀಟೇಲ್ಸ್ನ ಇದನ್ನ ನೀವು ಅಟ್ಯಾಚ್ ಮಾಡಿಕೊಡಿ ಅಂತ. ದೆನ್ ಪವರ್ ಆಫ್ ಸ್ಟೇಟ್ ಗೌರ್ಮೆಂಟ್ ಟು ಮೇಕ್ ರೂಲ್ಸ್. ಸೊ ಪವರ್ ಸ್ಟೇಟ್ ಗೌರ್ಮೆಂಟ್ ಹತ್ರ ಇದೆ ರೂಲ್ಸ್ ಅನ್ನ ಫ್ರೇಮ್ ಮಾಡೋದಕ್ಕೆ, ಅವರು ಇದೆಲ್ಲ ರೂಲ್ಸ್ ಅನ್ನ ಫ್ರೇಮ್ ಮಾಡಬಹುದು. ಅಂಡ್
ಇನ್ ಪರ್ಟಿಕ್ಯುಲರ್ ವಿತೌಟ್ ದ ಪ್ರಿಜುಡಿಸ್ ಜನರಾಲಿಟಿ ಫೋರ್ ಗೋಯಿಂಗ್ ಪವರ್ ಶಾಲ್ ಇದೆಲ್ಲ ನಮಗೆ ದಟ್ manner prescribed in the mediation of section 89A. Any other matter in which it is required may be prescribed. So state government of the power ಎಲ್ಲ ಇದೆ. ಸೊ ಹಾಗಾಗಿ ರೂಲ್ 6 ಸೆಕ್ಷನ್ 6 ಅಲ್ಲಿ ನಾವು ಇದನ್ನ ಹೇಳ್ತೀವಿ. ಸೊ ಸೇಮ್ ಥಿಂಗ್. ಅಂಡ್ 7 ಆಕ್ಟ್ ಟು ಬಿ ಇನ್ ಅಡಿಷನ್ ಟು ಎನಿ ಅದರ್ ಲಾ. ಸೊ ಬೇರೆ ಯಾವುದೇ ಲಾ ಏನಿದೆ ಇದು ಆಕ್ಟ್ ಏನಿದೆ ಇದು ಕಂಟಿನ್ಯೂ ಅಥವಾ ಅದ್ರ ಜೊತೆಗೇನೆ ಆಡ್ ಆನ್ provision of this act shall be in continuation and not in derogation of any provisions. ಸೊ ಇದು ಕಂಟಿನ್ಯೂಯೇಷನ್ ಅಲ್ಲಿ ಇರೋದು CPCಗೆ, ಅದರಲ್ಲಿರುವಂತ ಮ್ಯಾಟರ್ ನ ಡಿರೋಗೇಟ್ ಮಾಡ್ತಾ ಅಲ್ಲ. ಅಂಡ್ ಇದು ಅಪ್ಲೈ ಆಗುತ್ತೆ ಎಲ್ಲ ಸಿವಿಲ್ ಕೋರ್ಟ್ ಹಾಗೂ ಕಮರ್ಷಿಯಲ್ ಕೋರ್ಟ್ಸ್ಗೂ ಸಹ ಅಪ್ಲೈ ಆಗುತ್ತೆ. ಅಪ್ಲಿಕೇಬಲ್ ಟು ಆಲ್ ಸಿವಿಲ್ ಕೋರ್ಟ್ ಅಂಡ್ ಟು ಆಲ್ ದ ಕೇಸಸ್ ವಿಚ್ ಆರ್ ಇನ್ ಸಿವಿಲ್ ನೇಚರ್. ಸೊ ಸೆಕ್ಷನ್ 9 ಸೆಕ್ಷನ್ 7 ನಾವು ಇದರಲ್ಲಿ ಹೇಳ್ತೀವಿ ದಟ್ ಪ್ರತಿಯೊಂದು ಸಿವಿಲ್ ಕೇಸಸ್ಗೆ ಇದು ಅಪ್ಲೈ ಆಗತ್ತೆ ಅಂತ. ಸೊ ದಿಸ್ ಈಸ್ ಅಗೇನ್ ಇಂಪಾರ್ಟೆಂಟ್, ಪ್ರತಿಯೊಂದು ಸಿವಿಲ್ ಕೇಸಸ್ಗೆ ಅಪ್ಲೈ ಆಗತ್ತೆ ಸೆಕ್ಷನ್ 9 ಆಫ್ CPC. ರಿಮೂವಲ್ ಆಫ್ ಡಿಫಿಕಲ್ಟೀಸ್, ಯಾವುದೇ ಒಂದು ನಮಗೆ ಪಾಯಿಂಟ್ ಕಾನ್ಫ್ಲಿಕ್ಟ್ ಅಲ್ಲಿ ಇದೆ ಅಂತ ಅಂದಾಗ ಸೆಕ್ಷನ್ 158A ಏನ್ ಹಾಕಿದೀವಿ ದಟ್ ಇದೇನೆ ಪ್ರಿವೇಲ್ ಆಗುತ್ತೆ. ಇಫ್ ಎನಿ ಡಿಫಿಕಲ್ಟಿ ಅರೈಸಸ್ ಗಿವಿಂಗ್ ಎಫೆಕ್ಟ್ ಟು ದ ಪ್ರೊವಿಷನ್ಸ್ ಆಫ್ ದಿಸ್ ಆಕ್ಟ್, ಸ್ಟೇಟ್ ಗವರ್ಮೆಂಟ್ ಮೇ ಬೈ ಆರ್ಡರ್ ಪಬ್ಲಿಷ್ ದ ಅಫಿಷಿಯಲ್ ಗೆಜೆಟ್ ಆಸ್ ಟು ದ ಒಕೇಶನ್ ಮೇ ರಿಕ್ವೈರ್ to do anything not inconsistent with the provisions of this act which appears to be necessary to remove the difficulty. ಆ ರೀತಿ ಏನೇ ಒಂದು ಪ್ರಾಬ್ಲಮ್ ಆದ್ರೆ 158A ಅಲ್ಲಿ ಆಲ್ರೆಡಿ ಹೇಳಿದೀವಿ ದಟ್ ಈ ಆಕ್ಟ್ ನೇ ಪ್ರಿವೇಲ್ ಆಗುತ್ತೆ. ಆದ್ರೂ ಸ್ಪೆಸಿಫಿಕ್ ಇದೆ ಅನ್ನೋದಾದ್ರೆ ಸ್ಟೇಟ್ ಗವರ್ಮೆಂಟ್ ಅಫಿಷಿಯಲ್ ಗೆಜೆಟ್ ನ ಪಬ್ಲಿಷ್ ಮಾಡಿ ಅದನ್ನ ದೂರ ಮಾಡಬಹುದು. Provided no order shall be made under this section after the expiry of 2 years from the date of commencement of this act. Provided ಇದು 2 years ಒಳಗಡೆನೆ ಆಗಿರುತ್ತದೆ, ಅದಕ್ಕಿಂತ ಜಾಸ್ತಿ ನಂತರ ಇದು ಬರೋದಿಲ್ಲ. Every order under subsection 1 shall as soon as may be after it is published be laid on before the ಎರಡು ಹೌಸಸ್ ಮುಂದೆ ಪ್ರೆಸೆಂಟ್ ಮಾಡಿ ಒಂದು ಇದರ ಸ್ಟೇಟ್ ಲೆಜಿಸ್ಲೇಚರ್ ಮೇ ಮೇಕ್ ದ ಎಫೆಕ್ಟ್ ಟು ದ ಎನಾಕ್ಟ್ಮೆಂಟ್. ಸೊ ಆ ಥರ ಏನೇ ಇದ್ರೆ ಅಫಿಷಿಯಲ್ ಗೆಜೆಟ್ ಅಲ್ಲಿ ಪಬ್ಲಿಷ್ ಮಾಡೋದು, ಅದರ ರಿಲೇಟೆಡ್ ಡಿಫಿಕಲ್ಟೀಸ್ ಅಂತ ಈ 2 ವರ್ಷದಲ್ಲಿ ನಾವು ಕನ್ಸಿಡರ್ ಮಾಡಿ ಏನೇ ಒಂದು ಡಿಫಿಕಲ್ಟಿ ಇದ್ರೆ ಅದನ್ನು ನಾವು ಸ್ಟೇಟ್ ಲೆಜಿಸ್ಲೇಚರ್ಸ್ ಮುಂದೆ ಸಬ್ಮಿಟ್ ಮಾಡಿ, 2 ಹೌಸಸ್ನ ಸ್ಟೇಟ್ ಲೆಜಿಸ್ಲೇಚರ್ ಮುಂದೆ ಸಬ್ಮಿಟ್ ಮಾಡಿ ಅದನ್ನು ಅಫಿಷಿಯಲ್ ಗೆಜೆಟ್ಗೆ ತರ್ತೀವಿ. ಡನ್. ಇಲ್ಲಿಷ್ಟು ಇದು ನಮಗೆ ಕರ್ನಾಟಕ ಸ್ಟೇಟ್ ಅಮೆಂಡ್ಮೆಂಟ್ ಏನಿದೆ ಫಾರ್ CPC ಇಷ್ಟು ವಿಷಯಗಳನ್ನ ಇನ್ಸರ್ಟ್ ಮಾಡ್ತೀವಿ. ಸೊ ಆಲ್ರೆಡಿ ನಾನು ಹೇಳಿರೋ ರೀತಿ ಸಮ್ ಅಪ್ ಮಾಡಬೇಕು ಅಂತಂದ್ರೆ 89A 158A ಒಂದು ಆಡ್ ಆನ್ ಅಷ್ಟೇನೆ. 89A ಆರ್ಡರ್ 15AA ಪ್ಲಸ್ ಈ ಎಲ್ಲದಕ್ಕೂ ಸ್ಪೀಡಿ ರಿಕವರಿ ಸ್ಪೀಡಿ ಜಸ್ಟಿಸ್ಗೆ ಅಂತ ನಾವು ಮಾಡ್ತಿರುವಂಥ ಪ್ರತಿಯೊಂದು ವಿಷಯಗಳೇನೇನಿದೆ ಇದು ಎಲ್ಲಾನು ಸಹ ಅಡಿಷನಲಿ ಆ್ಯಡ್ ಆಗುತ್ತೆ. ಪ್ಲಸ್ ಅಫಿಡವಿಟ್ಸ್ ಫೈಲ್ ಮಾಡೋದ್ರ ರಿಲೇಟೆಡ್ ಇದಿಷ್ಟೂ ನಮ್ಮ ಹೊಸ CPCನ ಅಮೆಂಡ್ಮೆಂಟ್. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮಗೇನು ಅರ್ಥ ಆಗಿಲ್ಲ ಅಥವಾ ಅರ್ಥ ಆಯಿತು ಇಷ್ಟ ಆಯಿತು ಪ್ರತಿಯೊಂದನ್ನು ಸಹ ನೀವು ನನಗೆ ಕಮೆಂಟಲ್ಲಿ ನಿಮ್ಮ ಫೀಡ್ಬ್ಯಾಕನ್ನು ತಿಳಿಸಬಹುದು. ಆ್ಯಂಡ್ ಅದರ ರಿಲೇಟೆಡ್ ನಾನು ನಿಮ್ಮ ಕ್ವರೀಸ್ ಏನಾದರೂ ಇದ್ರೆ ಅದನ್ನ ಕ್ಲಿಯರ್ ಮಾಡ್ತೀನಿ. ಸೊ ಅಗೇನ್ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ರ್ಯಾಪಿಡ್ ರಿವಿಷನ್ ಬ್ಯಾಚ್ ನಡೀತಿದೆ. ಇದಕ್ಕೆ ನೀವು ಅಡ್ಮಿಷನ್ ತಗೊಳ್ಳೋದಕ್ಕೆ 9650849915ಗೆ ಕಾಲ್ ಮಾಡಬಹುದು. ಬಿಕಾಸ್ ಈಗ ಡಿಸ್ಕಸ್ ಮಾಡಿದ ರೀತಿ ಈ ಪ್ರತಿಯೊಂದು ಅಮೆಂಡ್ಮೆಂಟ್ ನಿಮ್ಮ ಎಕ್ಸಾಮ್ಸ್ಗೂ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಎಕ್ಸಾಮ್ ನೀವು ಅಟೆಂಡ್ ಆಗೋದಾದ್ರೂ ನೀವು ಪ್ರಾಕ್ಟೀಸ್ ಮಾಡ್ತಿರೋಂಥ ಅಡ್ವೊಕೇಟ್ ದೆನ್ ನಿಮ್ಮ ಪ್ರಾಕ್ಟೀಸಲ್ಲಿ ಹಲವಾರು ಚೇಂಜಸ್ ಬಂದಿದೆ. ಎಕ್ಸಾಮ್ ಅಂತಂದರೆ ಎಕ್ಸಾಮಿಗೆ ಈ ಎಲ್ಲ ಚೇಂಜಸ್ ಕೇಳ್ತಾರೆ. ಸೊ 2 ರೀತಿ ನಿಮಗೆ ಇಂಪಾರ್ಟೆಂಟ್. ಆ್ಯಂಡ್ ನನ್ನ ಕಡೆಯಿಂದ ಆದಷ್ಟು ಪ್ರತಿಯೊಂದು ವಿಷಯನ ನಾನು ಹೇಳಿ ನಿಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಐ ಹೋಪ್ ನಿಮಗೆ ಎಲ್ಲಾನು ಅರ್ಥ ಆಗಿದೆ, ಪ್ರತಿಯೊಂದು ಪಾಯಿಂಟ್ ಅರ್ಥ ಆಗಿದೆ. ಆ್ಯಂಡ್ ಇದೇ ರೀತಿ ಆ್ಯಕ್ಚುಲಿ ನಮ್ಮ ಕ್ಲಾಸಸ್ಸಲ್ಲೂ ಸಹ ನಾವು ನಾನು ಬೇರಾಕ್ಟ್ಸಿಂದಾನೇ ನಿಮಗೆ ಪಾಠ ಮಾಡೋದು. ಸೊ ಇಫ್ ಯು ಕ್ಯಾನ್ ಗೋ ಥ್ರೂ ನಮ್ಮ ಬೇರಾಕ್ಟ್ಸ್ ಈ ರೀತಿ ಪ್ರತಿಯೊಂದು ಕಾನ್ಸೆಪ್ಟ್ ಯಾವುದು ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಯಾವುದು ಮೇನ್ಸ್ಗೆ ಇಂಪಾರ್ಟೆಂಟ್ ಅಂತ ಎವ್ರಿಥಿಂಗ್ ಥ್ರೂ ದ ಬೇರಾಕ್ಟನ್ನೇ ನಾನು ನಿಮಗೆ ಹೇಳ್ಕೊಟ್ಟಿರ್ತೀನಿ. ರೆಫರೆನ್ಸ್ ರಿವ್ಯೂ ರಿವಿಷನ್ ಎಕ್ಸೆಟ್ರಾ ಎಕ್ಸೆಟ್ರಾ ಈ ರೀತಿ ಕ್ಲಾಸಸ್ ನಡೀತಿರೋದು ಸ್ವಾತಿ ಲಾ ಅಕಾಡೆಮಿಯಲ್ಲಿ. ನಿಮಗೆ ಇಷ್ಟ ಆಗ್ತಿದೆ, ನಾ ಹೇಳಿದ ರೀತಿ ನಿಮಗೆ ಇಷ್ಟ ಆಯಿತು ಅಥವಾ ಕಾನ್ಸೆಪ್ಟ್ ಅರ್ಥ ಆಯಿತು ಎನಿಥಿಂಗ್, ನೀವು ಕ್ಲಾಸಸ್ಸಿಗೆ ಅಡ್ಮಿಷನ್ ತಗೊಳ್ಬಹುದು. 9650849915ಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೊಳ್ಳಿ. ಪ್ರಿಲಿಮ್ಸ್ ಬ್ಯಾಚಸ್ ವೈಂಡ್ ಅಪ್ ಆಗಿದೆ, ಮೇನ್ಸ್ ಬ್ಯಾಚಸ್ ನಡೀತಿದೆ. 2 ಬ್ಯಾಚ್ಗೆ ಅಡ್ಮಿಷನ್ಸ್ ಓಪನ್ ಇದೆ, ರೆಕಾರ್ಡೆಡ್ ಲೆಕ್ಚರ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಯಾವುದೇ ರೀತಿ ನಿಮಗೆ ಕ್ವರಿ ಇದ್ರೆ ನೀವು ನನಗೆ ಈ ನಂಬರ್ಗೆ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಬಹುದು. ಆ್ಯಂಡ್ ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು, ಕ್ಲಾಸಸ್ ಇಷ್ಟ ಆಗ್ತಿದೆ,
ದೆನ್ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೂ ಇನ್ನಷ್ಟು ಪ್ರೋತ್ಸಾಹ ಕೊಡಿ, ಬಿಕಾಸ್ ನಾನು ನಿಮ್ಮ ಜೊತೆ ಬೆಳೆಯೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರುವಂಥ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ. ಇಷ್ಟೆಲ್ಲ ಪ್ರೀತಿ ಆ್ಯಂಡ್ ನಿಮ್ಮ ನಂಬಿಕೆ ವಿಶ್ವಾಸಕ್ಕೆ ಥ್ಯಾಂಕ್ ಯು ವೆರಿ ಮಚ್.